ಭಾರತದಲ್ಲಿ ವೈಶಂಪಾಯನರು ಜನಮೇಜಯನಿಗೆ ಪಾಂಡವರ ಕಥೆಯನ್ನು ತಿಳಿಸ್ಕೊಂಡು ಹೋಗ್ತಾ ಇದ್ದಾರೆ. ಪಾಂಡವರು ಜೂಜಿನಲ್ಲಿ ಸೋತು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ, ಇದಕ್ಕೋಸ್ಕರ ಹೊರಟು ನಿಂತಿದ್ದಾರೆ. ಅವರು ಯಾವಾಗ ಹೊರಟರು ಅವರಿಂದೆ ಅನೇಕ ಮಂದಿ ಬ್ರಾಹ್ಮಣರು ತಾವು ಹೊರಟು ನಿಂತಿದ್ದಾರೆ. ನಾವು ಬರ್ತೇವೆ ನಿಮ್ಮೊಟ್ಟಿಗೆ ಅಂತ ಹೇಳಿ. ಆ ಧರ್ಮರಾಜ ಬಹಳಷ್ಟು ದುಃಖ ಪಡ್ತಾನೆ. ಅಯ್ಯೋ, ನಿಮ್ಮನ್ನು ಕರ್ಕೊಂಡು ಹೋದರೆ ನಿಮಗೆ ನಾನು ಏನು ಕೊಡೋಣ, ನನ್ನ ಬಳಿ ಏನೂ ಇಲ್ವಲ್ಲ ಕೊಡಲಿಕ್ಕೆ ಅಂತ ಹೇಳಿದಾಗ ಅವರೆಲ್ಲರೂ ಹೇಳ್ತಾರೆ, ನೀನು ನಮ್ಮನ್ನು ರಕ್ಷಣೆ ಮಾಡಲಿಕ್ಕೆ ಏನು ಯೋಚನೆ ಮಾಡಬೇಡ, ಯಾಕಂದರೆ ನಾವೇ ನಮ್ಮ ಆಹಾರವನ್ನು ತಯಾರು ಮಾಡಿಕೊಳ್ತೇವೆ. ಏನು ಅಂದರೆ ನಿನ್ನಂತಹ ಸಜ್ಜನರ ಸಂಘ ಬೇಕು, ಅದಕ್ಕೋಸ್ಕರ ನಾವು ಬರ್ತಾ ಇದ್ದೇವೆ ಅಂತ. ಅವರ ಮಧ್ಯದಲ್ಲಿ ಶೌನಕ ಅಂತ ಒಬ್ಬ ಬ್ರಾಹ್ಮಣ. ಆ ಶೌನಕ ಬಹಳ ಒಳ್ಳೆಯ ಮಾತುಗಳನ್ನು ಧರ್ಮರಾಜನಿಗೆ ಹೇಳ್ತಾ ಇದ್ದಾನೆ. ಇದು ಕೇವಲ ಧರ್ಮರಾಜನಿಗೆ ಮಾತ್ರ ಸಂಬಂಧಪಟ್ಟ ಮಾತಲ್ಲ, ಮತ್ತು ನಾವು ನಮ್ಮ ಜೀವನದಲ್ಲಿ ಅವಶ್ಯವಾಗಿ ಅಳವಡಿಸ್ಕೊಳ್ಬೇಕಾದಂತಹ ಮಾತು. ಅದರಲ್ಲಿ ಸ್ನೇಹದ ಬಗ್ಗೆ ತಿಳಿಸ್ಕೊಂಡು ಹೋಗ್ತಾ ಇದ್ದಾನೆ ಆ ಬ್ರಾಹ್ಮಣ. ಸ್ನೇಹ ಅಂತೇಳಿದ್ರೆ ಅಟ್ಯಾಚ್ಮೆಂಟ್, ಬಿಡಲಾರದ ನಂಟು. ಈ ಬಿಡಲಾರದ ನಂಟು ಅನ್ನುವಂಥದ್ದು ಯಾವತ್ತೂ ಇರಬಾರದು. ಯಾಕಂತೇಳಿದ್ರೆ ಇದು ತುಂಬ ದುಃಖವನ್ನು ತಂದುಕೊಡ್ತದೆ. ಅಷ್ಟು ಮಾತ್ರ ಅಲ್ಲ, ಈ ಸ್ನೇಹದಿಂದಾಗಿ ಅಟ್ಯಾಚ್ಮೆಂಟನ್ನಾಗಿ ಮನುಷ್ಯನಿಗೆ ಏನೇನೇನೇನು ಜೀವನದಲ್ಲಿ ಉಂಟಾಗ್ತದೆ ಅದನ್ನು ತಿಳಿಸ್ಕೊಂಡು ಹೋಗ್ತಾ ಇದ್ದಾನೆ. ಸ್ನೇಹಾತ್ ಕಾರುಣ್ಯರಾಗೌಚ ಪ್ರಜಾಸ್ವೀರ್ಷಾನಯಸ್ತಥಾ ಅಶ್ರೇಯಸ್ಕಾವುಭಾವೇತೌ ಪೂರ್ವತ್ತತ್ರ ಗುರುಸ್ಮೃತಃ. ಈ ಸ್ನೇಹದಿಂದಾಗಿ ಇನ್ನೇನಾಗ್ತದೆ ಅಂತೇಳಿದ್ರೆ ಕಾರುಣ್ಯ. ಕಾರುಣ್ಯ ಅನ್ನುವಂಥದ್ದು ಸ್ನೇಹದಿಂದ ಉಂಟಾಗ್ತದೆ ಅಂತ ಹೇಳ್ತಾ ಇದ್ದಾನೆ ಶೌನಕರು. ಅಂದರೆ ಕಾರುಣ್ಯ ಅಂದರೆ ಅಯ್ಯೋ ಪಾಪ ಅಂತ ಹೇಳುವಂಥದ್ದು, ಇನ್ನೊಬ್ಬರ ಬಗ್ಗೆ ಮನಸ್ಸು ಕರಗುವಂಥದ್ದು, ಇದು ಸ್ನೇಹದಿಂದ ಉಂಟಾಗ್ತದೆ ಅಂತ. ಅಂದರೆ ಸ್ನೇಹದಿಂದ ಉಂಟಾದದೆಲ್ಲ ಬಿಡಬೇಕು ಅಂತ ಹೇಳಿದ್ರೆ ಆಗಿದ್ದರೆ ಕಾರುಣ್ಯವನ್ನು ಬಿಡಬೇಕು ಅಂತ ಅರ್ಥವಾ ಅಂತ ಹೇಳುವಂಥ ಒಂದು ಇಲ್ಲಿ ಪ್ರಶ್ನೆ ಬರ್ತದೆ. ವಾಸ್ತವಿಕವಾಗಿ ನಮಗೆ ಯಾರೋ ಒಬ್ಬ ವ್ಯಕ್ತಿಯನ್ನು ಕಂಡಾಗ ಅಯ್ಯೋ ಪಾಪ ಅಂತ ಭಾವನೆ ಬರ್ತದೆ. ಇದನ್ನು ನಾವು ಕಾರುಣ್ಯ ಅಂತ ಕರಿಬೋದು. ಆದರೆ ಈ ಅಯ್ಯೋ ಪಾಪ ಅಂತ ಬರಲಿಕ್ಕೆ ಕಾರಣ ಏನು, ಯಾವ ರೀತಿಯಿಂದ ಬರ್ತದೆ ಅಂತ ಹೇಳಿದರೆ, ಮೊದಲನೇದಾಗಿ ಏನು ಅಂದರೆ ನಮ್ಮಲ್ಲೊಂದು ಸಜ್ಜನಿಕೆ ಇರಬೇಕು. ಸಜ್ಜನಿಕೆ ಇದ್ದಾಗ, ಸದ್ಗುಣ ಇದ್ದಾಗ ಆವಾಗ ನಮಗೆ ಇನ್ನೊಬ್ಬರನ್ನು ಕಂಡಾಗ ಅಯ್ಯೋ ಪಾಪ ಅಂತ ಹೇಳುವಂಥದ್ದು ಬರ್ತದೆ. ಆದರೆ ಸಜ್ಜನಿಕೆ ಏನಿಲ್ಲ, ಏನು ಸಜ್ಜನ ಏನಲ್ಲ, ಸಜ್ಜನ ಅಲ್ಲದೇ ಇರುವವನಿಗೂ ಕೂಡ ಕಾರುಣ್ಯ ಬರ್ತದೆ. ಯಾವಾಗ ಕಾರುಣ್ಯ ಬರ್ತದೆ ಅಂದರೆ ಅವನಿಗೂ ಕೂಡ ಅಯ್ಯೋ ಪಾಪ ಅಂತ ಕಾಣಿಸ್ತದೆ. ಯಾವಾಗ ಕಾಣಿಸ್ತದೆ ಅಂತ ಹೇಳಿದ್ರೆ, ತನಗೆ ಯಾರು ಬೇಕಾದವರಿದ್ದಾರೆ, ತಾನು ಯಾರನ್ನು ಹಚ್ಚಿಕೊಂಡಿದ್ದೇನೆ ಅಂಥವರಿಗೆ ಏನಾದರೂ ಆದರೆ ಮಾತ್ರ ಅವನಿಗೆ ಅಯ್ಯೋ ಪಾಪ ಅಂತ ಬರುವುದು. ತನಗೆ ಸಂಬಂಧಪಡದವರೇನಿದ್ದಾರೆ ಅವ್ರಿಗೆ ಏನಾದರೂ ನನಗೇನಾಗಬೇಕಾಗಿದೆ, ಏನಾದರೂ ಆಗಲಿ ಅಂತ ಹೇಳ್ತಾನೆ. ಅದೇ ತನಗೆ ಭಾರೀ ಬೇಕಾದವರಿಗೆ ಏನಾದರೂ ಪೆಟ್ಟಾಗಿದೆ, ದುಃಖ, ಅಯ್ಯೋ ಪಾಪ ಅವರನ್ನು ನೋಡಲಿಕ್ಕಾಗೋಲ್ಲ, ಅವ್ರಿಗೆ ನೋಡಲಿಕ್ಕೆ ಆಗೋಲ್ಲ, ಏನು ಎಷ್ಟು ಕಷ್ಟಪಡ್ತಾ ಇದ್ದಾರೆ ಅಂತ ಹೇಳಿ ತಾನು ದುಃಖಿಸ್ತಾನೆ. ಯಾರಿಗೆ? ನನಗೆ ಬೇಕಾದವ್ರ ಬಗ್ಗೆ ಮಾತ್ರ. ಉಳಿದವ್ರ ಬಗ್ಗೆ ತನಗೇನಿಲ್ಲ. ಎಲ್ಲಿವರೆಗೆ ಅಂತ ಹೇಳಿದ್ರೆ, ಇವನ ಮನೆಯವರೇನಿದ್ದಾರೆ, ಇವನ ಹೆಂಡತಿ ಇರ್ಬೋದು, ಮಕ್ಕಳಿರ್ಬೋದು, ಇವನ ಹೆಂಡತಿ ಮಕ್ಕಳಿಗಿಂತಲೂ ಹೆಚ್ಚು ಕಷ್ಟ ಇನ್ನೊಬ್ಬರು ಪಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಳಿ. ಇವ್ರಿಗೇನು ಆಗೋದೇ ಇಲ್ಲ, ಇವನಿಗೇನು ಆಗೋದೇ ಇಲ್ಲ. ಸೆಂಟಿಮೆಂಟ್ ಅಂದರೆ ಅದು ಏನು ಬರೋದೇ ಇಲ್ಲ ಅವನಿಗೆ. ಅವ್ರ ಪ್ರಾರಬ್ಧ ಅವ್ರು ಅನುಭವಿಸ್ತಾರಷ್ಟೇ. ಆದರೆ ಇವನ ಹೆಂಡತಿ ಮಕ್ಕಳಿಗಾದಾಗ ನೋಡಿ ಎಷ್ಟು ಕಷ್ಟಪಡ್ತಾ ಇದ್ದಾರೆ, ನನಗೆ ನೋಡಲಿಕ್ಕೆ ಆಗ್ತಾ ಇಲ್ಲ ಅವರನ್ನು, ತುಂಬ ಕಷ್ಟ ಆಗ್ತಾ ಇದೆ ನನಗೆ. ಕಾರಣ ಅಂದರೆ ಇವರಲ್ಲಿ ಕಾರುಣ್ಯ ಇದೆ, ಅಯ್ಯೋ ಪಾಪ ಅಂತಿದೆ. ಇದಕ್ಕೆ ಕಾರಣ ಸ್ನೇಹ. ಸ್ನೇಹದಿಂದಾಗಿ ಬರ್ತಾ ಇದೆ. ಅಂದರೆ ಸಜ್ಜನಿಕೆಯಿಂದ ಬರುವಂಥದ್ದು ಸಹಜವಾಗಿರುವಂಥದ್ದು. ಅದನ್ನು ಬಿಟ್ಟರೆ ಸ್ನೇಹದಿಂದಾಗಿಯೇ ಬರ್ತದೆ ಕಾರುಣ್ಯ ಅಂತ. ಇನ್ನು ರಾಗ ಅಂತ ಹೇಳಿದ್ರೆ, ಯಾವುದು ಅಶೋಭನೆ ಶೋಭನಾಧ್ಯಾಸ, ಯಾವುದು ಒಳ್ಳೆಯದಲ್ಲ, ಒಳ್ಳೆಯದಲ್ಲದೇ ಇದ್ದರೂ ಕೂಡ ಅದನ್ನು ಒಳ್ಳೆಯದು ಅಂತ ನಂಬ್ಕೊಳ್ಳೋದು, ಅದನ್ನು ನಾವು ಹಚ್ಚಿಕೊಳ್ಳೋದು, ಒಳ್ಳೆಯದಲ್ಲದೇ ಇದ್ದರೂ ಹಚ್ಚಿಕೊಳ್ಳೋದು, ಇದಂತೂ ಕೂಡ ಸ್ನೇಹದಿಂದಲೇ, ಅಟ್ಯಾಚ್ಮೆಂಟಿಂದಲೇ. ಹೇಗೆ ಅಂತ ಹೇಳಿದರೆ, ಇದಕ್ಕೆ ವಿಶೇಷವಾಗಿ ನಾವು ತಾಯಂದಿರಲ್ಲಿ ಕಾಣ್ಬೋದು. ಯಾಕಂದರೆ ತಾಯಂದಿರು ಹೇಳೋದುಂಟು, ಹೌದು ಗೊತ್ತು, ನನ್ನ ಮಗ ಪೋಲಿ ಅಂತ ಗೊತ್ತು ನನಗೆ, ಆದರೆ ಅವನನ್ನು ಬಿಡಲಿಕ್ಕಾಗತ್ತಾ ನೋಡಿ ಹೇಳೋದು ಹೀಗೆ, ಅವನು ಪೋಲಿ ಅಂತ ಗೊತ್ತು, ಬಿಡಲಿಕ್ಕಾಗತ್ತಾ? ಅಲ್ಲ, ಯಾಕೆ ಬಿಡಲಿಕ್ಕಾಗೋಲ್ಲ? ಎಷ್ಟಾದರೂ ನನ್ನ ಮಗ ಅಲ್ವಾ ನೋಡಿ ಹೇಳೋದಿದೆ, ಎಷ್ಟಾದರೂ ನನ್ನ ಮಗ ಅಲ್ವಾ? ಇದೇ ರೀತಿ. ಅದೇ ಇನ್ನೊಬ್ರು ಹೇಳಿದರೆ, ನೋಡಿ ಆ ಪಕ್ಕದ ಮನೇಲಿ ಒಬ್ಬ ಹುಡುಗ ಇದ್ದಾನೆ, ಅವನೇ ನಿಮ್ಮ ಮಗನಾಗಿ ತಿಳ್ಕೊಳ್ಳಿ, ಅವನ ಬಗ್ಗೆ ನೀವು ಯಾಕೆ ಬೈತಾ ಇರ್ತೀರಿ ಯಾವಾಗಲೂ ಅಂತ ಹೇಳಿದ್ರೆ, ಅದೇ ಯಾಕೆ ತಿಳ್ಕೊಳ್ಳಿಕ್ಕಾಗುತ್ತೆ? ಪಕ್ಕದ ಮನೆಯವನು ನನ್ನ ಮಗ ಅಂತ ಯಾಕೆ ತಿಳ್ಕೊಳ್ಳಿಕ್ಕಾಗತ್ತೆ? ಅವನೇ ನನ್ನ ಹೊಟ್ಟೆಯಲ್ಲಿ ಬಂದಿದ್ದಾನ? ಇಲ್ವಲ್ಲ. ಇವರು ಮಾತ್ರ ನನ್ನ ಮಗ ಅಲ್ಲ, ಪಕ್ಕದ ಮನೆಯವನು ಒಳ್ಳೆಯವನಿದ್ದರೂ ಕೂಡ ಅವರನ್ನು ಹೆಚ್ಕೊಳ್ಳಿಕ್ಕೆ ಹೋಗೋಲ್ಲ.
ಯಾಕೆ ಅಂತ ಹೇಳಿದ್ರೆ ಅವನವನಲ್ವಲ್ಲ. ನೋಡಿ, ನನ್ನ ಮಗ ಕೆಟ್ಟವನು ಅಂತ ಗೊತ್ತು, ಅವನು ಹಾಳಾಗಿದ್ದಾನೆ ಅಂತ ಗೊತ್ತು, ಅವನಿಂದಾಗಿ ಅಷ್ಟಾದರೂ ಕೂಡ ಅವನ ಬಗ್ಗೆ ಅಟ್ಯಾಚ್ಮೆಂಟ್ ಬಿಡ್ಲಿಕ್ಕೆ ಆಗೋಲ್ಲ. ನೋಡಿ, ಅಂತಹ ದುಷ್ಟ ಮಗ ಏನಿದ್ದಾನೆ, ದುಷ್ಟ ಮಗನಾದವನಿಗೆ ನಾಳೆ ಏನಾದರೂ ಕೆಟ್ಟದಾದರೂ ಕೂಡ ತಾಯಿ ಅಳ್ತಾ ಕೂರ್ತಾಳೆ. ಯಾಕಮ್ಮ ಅಳ್ತಾ ಇದೆಯಾ ನೀನು, ನಿನ್ನ ದುಷ್ಟ ಮಗ. ಹೌದು, ಮಗ ದುಷ್ಟ ಆದರೂ ಕೂಡ ಮಗನೇ ಅಲ್ವಾ, ಮಗನೇ ಅಲ್ವಾ ಹೇಳೋದಿದೆ ಮಾತು. ಅದಕ್ಕೆ ಹೇಳ್ತಾರೆ, ನಿಮಗೆ ಏನು ಈ ಸ್ನೇಹದಿಂದಾಗಿಯೇ ಇಂತಹ ರಾಗ ಅನುರಾಗ, ಈ ಸ್ನೇಹದಿಂದಾಗಿಯೇ ಉಂಟಾಗುವಂಥದ್ದು. ಅಷ್ಟು ಮಾತ್ರ ಅಲ್ಲ, ಹೇಳ್ತಾರೆ ಪ್ರಜಾಸು ಈರ್ಷ ಅಂತ ಹೇಳಿದ್ರೆ ಈ ಹೊಟ್ಟೆ ಕಿಚ್ಚಿಗೆ ಕಾರಣವೂ ಕೂಡ ಅಟ್ಯಾಚ್ಮೆಂಟಿನಿಂದಾಗಿ ಹೊಟ್ಟೆ ಕಿಚ್ಚು ಬರೋದು ಅಂತ ಹೇಳ್ತಾರೆ. ಅಲ್ಲ, ಅಟ್ಯಾಚ್ಮೆಂಟಿನಿಂದ ಅಂದರೆ ಏನು ಅಟ್ಯಾಚ್ಮೆಂಟ್ ಅಂತ ಹೇಳಿದ್ರೆ, ಇದು ಯಾರಿಗೆ ದುಡ್ಡಿನ ಬಗ್ಗೆ ಅಟ್ಯಾಚ್ಮೆಂಟ್ ಇದೆ ಅಂತ ಹೇಳಿದ್ರೆ ದುಡ್ಡೇ ಮುಖ್ಯ, ದುಡ್ಡು ಬಿಟ್ಟಿರ್ಲಿಕ್ಕೆ ನನಗೆ ಸಾಧ್ಯವೇ ಇಲ್ಲ, ಈ ರೀತಿ ಅಟ್ಯಾಚ್ಮೆಂಟ್ ಯಾವಾಗಿರ್ತದೆ ಅವಾಗ ಏನು ಅಂತ ಹೇಳಿದ್ರೆ, ಆ ದುಡ್ಡು ಯಾವ ದುಡ್ಡು ಇವನಿಗೆ ಬೇಕಾಗಿದೆ ಅದರ ಬಗ್ಗೆ ಅಟ್ಯಾಚ್ಮೆಂಟ್ ಇದೆ, ಅದು ಇನ್ನೊಬ್ರಿಗೆ ಹೋಯ್ತು ಅಂದರೆ ಹೊಟ್ಟೆಗಿಚ್ಚು. ಅಯ್ಯೋ ಅವ್ರಿಗೆ ಹೋಗ್ಬಿಡ್ತು, ನನಗೆ ನನಗೇ ಬೇಕಾಗಿತ್ತು ಅವ್ರಿಗೆ ಹೋಗ್ಬಿಡ್ತು. ಅವ್ರಿಗೆ ನೋಡಿ ಅಲ್ಲಿ ಶುರುವಾಗೋದು ಅವನಿಗೆ ಅಲ್ಲಿ ಅಸೂಯೆ. ಅವ್ರನ್ನ ಕಂಡ್ರೆ ಆಗೋಲ್ಲ. ಯಾಕೆ ಅವ್ರನ್ನ ಕಂಡ್ರೆ ಆಗೋಲ್ಲ ಅಂತ ಹೇಳಿದ್ರೆ, ನನಗೆ ಬರಬೇಕಾಗಿದ್ದು ಅವ್ರಿಗೆ ಹೋಯ್ತಲ್ವ. ನೋಡಿ, ಇವಾಗ ದುರ್ಯೋಧನಾದಿಗಳ ಹಾಗೇನು ಹೊಟ್ಟೆಗಿಚ್ಚು. ದ್ರೌಪದಿ ನಮಗೆ ಬರಬೇಕಾಗಿದ್ದಲ್ಲಿ ಅವ್ರಿಗೆ ಹೋಯ್ತಲ್ವ, ಈ ರೀತಿ ಎಲ್ಲ ಅಟ್ಯಾಚ್ಮೆಂಟ್ ಇತ್ತು. ಹೀಗೆ ಮನುಷ್ಯನಿಗೆ ಈ ಸ್ನೇಹದಿಂದಾಗಿಯೇ ಹೊಟ್ಟೆಗಿಚ್ಚು ಅಂತ ಬರುವಂಥದ್ದು. ದುರ್ನಯ ಅಂತೇಳಿದರೆ ದುರ್ನೀತಿ ಅಂತ ಹೇಳಿದ್ರೆ, ಮನುಷ್ಯನಿಗೆ ಉಂಟಾಗುವಂತಹ ಈ ಕೆಟ್ಟ ನಡೆ ಏನಿದೆ, ಕೆಟ್ಟ ನಡೆಗೆ ಕಾರಣವೂ ಕೂಡ ಅಟ್ಯಾಚ್ಮೆಂಟ್. ಬಿಡಲಿಕ್ಕಾಗಲ್ಲ. ಇವಾಗ ನಿಮಗೆ ಉದಾಹರಣೆಗೆ ಹೇಳೋದಾದರೆ, ಇವಾಗ ಒಂದು ಹುಡುಗಿ ಒಬ್ಬ ಹುಡುಗನನ್ನು ಪ್ರೀತಿ ಮಾಡಿದ್ಲು. ಬರೀ ಪ್ರೀತಿಯಲ್ಲ, ಬಿಡಲಾರದ ನಂಟಾಗಿಬಿಡ್ತು ಅಂತ ತಿಳ್ಕೊಳ್ಳಿ. ಬಿಡಲಾರದ ನಂಟು, ಅವನನ್ನು ಬಿಟ್ಟಿರ್ಲಿಕ್ಕೆ ಸಾಧ್ಯವೇ ಇಲ್ಲ, ಅವನು ಬೇಕೇ ಬೇಕು. ಅವನು ಮಹಾ ಕೆಟ್ಟವನು. ಎಲ್ಲಿವರೆಗೆ ಅಂದರೆ ನೋಡಿ, ಅಟ್ಯಾಚ್ಮೆಂಟ್ ಅನ್ನೋದು ಎಷ್ಟು ಕೆಟ್ಟದ್ದನ್ನು ಮಾಡಿಸ್ತದೆ ಆ ಹುಡುಗಿಯಿಂದ ಅಂತೇಳಿದರೆ, ಅವನು ಹೇಳ್ತಾನೆ, ಅವಳನ್ನು ಯಾರು ಪ್ರೀತಿ ಮಾಡ್ತಾ ಇದ್ದಾನೆ ಅವನು ಹೇಳ್ತಾನೆ, ನೋಡು ನಾವಿಬ್ಬರು ಓಡೋಗ್ಬಿಡೋಣ ಎಲ್ಲಾದರೂ ದೂರಕ್ಕೆ, ಅದಕ್ಕೆ ನೀನು ನಿನ್ನ ಮನೆಯಲ್ಲಿರುವ ಬಂಗಾರವನ್ನೆಲ್ಲ ತೊಗೊಂಬಂದ್ಬಿಡು, ಗಂಟು ಕಟ್ಕೊಂಬಂದ್ಬಿಡು, ಬಂಗಾರವನ್ನು ನಿಮ್ಮ ಮನೇಲಿ ಎಷ್ಟು ಕ್ಯಾಶ್ ಇದೆ ಆ ಕ್ಯಾಶೆಲ್ಲ ತೊಗೊಂಬಂದ್ಬಿಡು, ಅದನ್ನು ಹಿಡ್ಕೊಂಡು ನಾವಿಬ್ಬರು ಓಡಿಬಿಡೋಣ ಅಂತ. ನೋಡಿ, ಅವಳು ಯೋಚನೆ ಮಾಡಿದೆ, ಅವನು ಹೇಳಿದಾಗೆ ಮಾಡ್ತಾಳಲ್ವ. ಅವನು ಹೇಳಿದಾಗೆ ಆ ಹುಡುಗ ಹೇಳ್ದ ಅಂತೇಳಿ ಮನೆಯಲ್ಲಿದ್ದ ಅದರಲ್ಲಿ ಇದನ್ನು ನಡೆದಂಥ ಘಟನೆಗಳು ನಾವು ನೋಡುವುದು. ಮನೆಯಲ್ಲಿದ್ದ ಬಂಗಾರವನ್ನೆಲ್ಲ ತಾನು ಗಂಟು ಕಟ್ಟಿಕೊಂಡು, ಎಲ್ಲಿವರೆಗೆ ಅಂದರೆ ತನ್ನನ್ನು ಹುಟ್ಟಿದಾಗಿನಿಂದ ಸಾಕಿ ಸಲಹಿ ದೊಡ್ಡದು ಮಾಡಿದ ಅಪ್ಪ ಅಮ್ಮಂದಿರೆಲ್ಲರನ್ನ ಬಿಟ್ಟು ರಾತ್ರೋರಾತ್ರಿ ಹೇಳದೆ ಕೇಳದೆ ಅವನು ಎಲ್ಲಿ ಕರ್ಕೊಂಡು ಹೋಗ್ತಾನೆ, ಏನು ಕತೆ, ಏನು ಮಾಡ್ತಾನೆ ಒಂದೂ ಗೊತ್ತಿಲ್ಲ. ಆ ಬಂಗಾರವನ್ನು ಗಂಟು ಕಟ್ಟಿಕೊಂಡು ದುಡ್ಡನ್ನು ಗಂಟು ಕಟ್ಟಿಕೊಂಡು ಓಡಿಬಿಡ್ತಾಳಲ್ವ ಅವನಿಂದೆ. ಇದಕ್ಕೇನು ಕಾರಣ? ಒಂದೊಮ್ಮೆ ಅಕಸ್ಮಾತಾಗಿ ಮನೆಯಲ್ಲಿ ಯಾರೋ ಕಂಡುಬಿಟ್ರು ಅಂತ ತಿಳ್ಕೊಳ್ಳಿ. ಕಂಡು ತಡೆದ್ರು, ಎಲ್ಲಿಗೆ ಹೋಗ್ತಾ ಇದ್ದೆ, ನಿಂತ್ಕೋ, ಎಲ್ಲಿಗೆ ಹೋಗ್ತಾ ಇದೆಯಾ, ಈ ರಾತ್ರಿ ಎಲ್ಲಿಗೆ ಹೋಗ್ತಾ ಇದೆಯಾ, ಹೋಗಬಾರದು ಅಂತ ತಡೆದ್ರು ಕೂಡ, ಇಲ್ಲ ನಾನು ನಿಮ್ಮನ್ನು ಬೇಕಾದರೂ ಬಿಡ್ತೇನೆ, ಅವನನ್ನು ಬಿಡ್ಲಿಕ್ಕೆ ಆಗೋಲ್ಲ, ಅವನನ್ನು ಬಿಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ವಿರೋಧ ಮಾಡಿ ಓಡಿ ಹೋಗ್ತಾಳೆ. ಇದಕ್ಕೇನು ಕಾರಣ ಅಂದರೆ ಅಟ್ಯಾಚ್ಮೆಂಟ್, ಅವನ ಬಗ್ಗೆ ಇರುವ ಅಟ್ಯಾಚ್ಮೆಂಟ್. ಅದರಿಂದಾಗಿ ನೋಡಿ, ತನ್ನ ಹೆತ್ತ ತಂದೆ ತಾಯಂದಿರನ್ನು ಧಿಕ್ಕರಿಸಿ ಕಳ್ಳತನ ಸುಳ್ಳತನ ಮುಂತಾದವುಗಳನ್ನು ಮಾಡಿ ತಾನು ಹೊರಟೋಗ್ತಾಳೆ. ಈ ದುರ್ನೀತಿ ಏನಿದೆ ಅಂದರೆ ದುರ್ನಡತೆ, ಇದಕ್ಕೂ ಕೂಡ ಕಾರಣ ಏನು ಅಂತ ಹೇಳಿದ್ರೆ ಸ್ನೇಹ, ಅಟ್ಯಾಚ್ಮೆಂಟ್. ಈ ರೀತಿ ಅಷ್ಟು ಮಾತ್ರ ನಾವು ನೋಡ್ತೇವಲ್ವ, ಎಷ್ಟು ಕೆಟ್ಟದ್ದನ್ನು ಮಾಡಿಸ್ತದೆ ಈ ಅಟ್ಯಾಚ್ಮೆಂಟ್ ಅಂತ ಹೇಳಿದ್ರೆ. ಹೇಳಬೇಡ, ಅಮ್ಮನೇ ತನ್ನ ಮಗನ ಮೇಲೆ ಭಾರೀ ಪ್ರೀತಿ, ಸಿಕ್ಕಾಪಟ್ಟೆ ಪ್ರೀತಿ. ಆದರೆ ಆ ಮಗ ಮಾತ್ರ ಏನು ಅಂತ ಹೇಳಿದ್ರೆ ಶುದ್ಧ ಶುಂಠಿ ಅವನು ಅಂತೇಳಿದರೆ ಏನೂ ಪ್ರಯೋಜನ ಇಲ್ಲ, ಏನೂ ಓದೋದಿಲ್ಲ ಅವನು. ಯಾಕಂದರೆ ಪ್ರೀತಿ ಹೆಚ್ಚಾಗಿ, ಅಷ್ಟು ಪ್ರೀತಿ ಮಾಡಿ 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 ಆ ಮಗು ಓದೋದೇ ಇಲ್ಲ, ಪರೀಕ್ಷೆಯಲ್ಲಿ ಫೈಲ್ ಆದ. ಆದರೆ ನೋಡಿ, ಅಟ್ಯಾಚ್ಮೆಂಟ್ ಅನ್ನೋದು ಎಷ್ಟು ಮಾಡಿಸ್ತದೆ ಅಂತ ಹೇಳಿದ್ರೆ, ನಿಲ್ವಾಗಲೂ ಅಟ್ಯಾಚ್ಮೆಂಟ್ ಇಲ್ಲದೇ ಇದ್ದರೆ ಅಮ್ಮ ಏನು ಹೇಳ್ತಾಳೆ ಅಥವಾ ಅಪ್ಪ ಅಮ್ಮ ಏನು ಹೇಳ್ತಾರೆ ಅಂದರೆ, ನೀನು ಹಣೆ ಬರ ಏನು ಮಾಡಲಿಕ್ಕಾಗತ್ತೆ, ಫೈಲಾಗಿ ಕೂತಿದೆಯಲ್ವ, ಫೈಲಾಗಿ ಹೋಗಿ ಆ ಕಡೆ, ಇಲ್ಲದೆ ಓದಲಿಕ್ಕಾಗಲ್ಲ ನಿನಗೆ, ಹಾಗೆ ಹೀಗೆ ಬೈದು ಅವನನ್ನು ಮತ್ತೆ ಓದಿಸಿ ಏನಾದರೂ ಮಾಡ್ಯಾರು. ಆದರೆ ಅದಿಲ್ಲದೆ ಬರೀ ಸ್ನೇಹ ಇದ್ದಾಗ ಏನಾಗುತ್ತದೆ ಅಂತ ಹೇಳಿದ್ರೆ, ಅಯ್ಯೋ ಮಗ ಫೈಲ್ ಆಗಿಬಿಟ್ನಲ್ವ, ಏನು ಮಾಡೋದು, ಇನ್ನು ಅವನ ಮರ್ಯಾದೆ ಪ್ರಶ್ನೆ. ಅದಕ್ಕೆ ಹೋಗಿ ತಾನು ಎಕ್ಸಾಮಿನೇಷನ್ ಬೋರ್ಡಲ್ಲಿ ಒಂದಷ್ಟು ಲಂಚ ಕೊಟ್ಟು ಪಾಸ್ ಮಾಡಿಸ್ಕೊಳ್ಳೋದು ಮಗನನ್ನು. ಹೇಗಾದರೂ ಪಾಸ್ ಮಾಡಿ ಅಂದರೆ ನೋಡಿ, ಇದೆಲ್ಲ ದುರ್ನಡತೆ ಅಲ್ವ, ಕೆಟ್ಟದಲ್ವ. ಲಂಚ ಕೊಟ್ಟು ಮಾಡಿಸ್ಕೊಂಡು ಆಗ ಮಾಡಿಸ್ಕೊಳ್ತಾರೆ. ಕಾರಣ ಏನು ಅಂತ ಹೇಳಿದ್ರೆ, ಅಯ್ಯೋ ಮಗನನ್ನು ಬಿಡಲಿಕ್ಕಾಗತ್ತಾ, ನೋಡಿ ಈ ಅಟ್ಯಾಚ್ಮೆಂಟ್ಗಳು.
ಇದೇನು ಮಾಡಿಸ್ತದೆ ಅಂತ ಹೇಳಿದ್ರೆ ಕೆಟ್ಟದ್ದನ್ನು ಮಾಡಿಸ್ತದೆ. ಮನುಷ್ಯನಿಂದ ಕೆಟ್ಟದ್ದನ್ನು ಮಾಡಿಸುವುದು ಯಾವುದು ಅಂತ ಹೇಳಿದ್ರೆ ಈ ಅಟ್ಯಾಚ್ಮೆಂಟ್. ಈ ರೀತಿ ಕೆಟ್ಟ ನಡತೆ, ಹೊಟ್ಟೆಕಿಚ್ಚು ಇವೆಲ್ಲ ಉಂಟಾಗ್ತದೆ. ಅದರಲ್ಲಿಯೂ ಕೂಡ ಹೇಳ್ತಾರೆ ಈ ಹೊಟ್ಟೆಕಿಚ್ಚು ಹಾಗೂ ಕೆಟ್ಟ ನಡತೆ ಎರಡರಲ್ಲಿ ಪೂರ್ವಸ್ತತ್ರ ಗುರುಸ್ಮೃತಃ ಅಂತ. ಈ ಹೊಟ್ಟೆಕಿಚ್ಚು ಅನ್ನುವುದೇನಿದೆ ಅದು ಭಾರೀ ಭಯಂಕರವಾದದ್ದು ಅಂತ ಹೇಳ್ತಾರೆ ಶೌನಕರು. ಈ ಸ್ನೇಹದಿಂದ ಉಂಟಾಗುವಂತಹ ದೊಡ್ಡ ಅಪಾಯ ಏನು ಅಂತ ಹೇಳಿದ್ರೆ ಹೊಟ್ಟೆಕಿಚ್ಚು, ಜಲಸಿ. ಅದು ಮನುಷ್ಯನನ್ನು ಸಂಪೂರ್ಣ ಹಾಳು ಮಾಡಿಬಿಡ್ತದೆ. ಅದಕ್ಕಾಗಿ ಈ ಸ್ನೇಹ ಅನ್ನುವುದೇನಿದೆ ಸ್ನೇಹವನ್ನು ಬಿಡಬೇಕು ಅಂತ ಶೌನಕ ಹೇಳ್ತಾ ಇದ್ದಾನೆ. ಎಲ್ಲಿವರೆಗೆ ಅಂದರೆ ಕೋಟರಾಗ್ನಿರ್ಯಥಾ ಶೇಷಂ ಸಮೂಲಂ ಪಾದಪಂ ದಹೇತ್ ಧರ್ಮಾರ್ಥಿನಂ ತಥಾಲ್ಪೋಪಿ ರಾಗದ್ವೇಷೋ ವಿನಾಶಯೇತ್. ಈ ಮನುಷ್ಯನಿಗೆ ಇಂಥ ಒಂದು ಸ್ನೇಹ ಏನಿದೆ ಅಟ್ಯಾಚ್ಮೆಂಟ್, ಅದಕ್ಕೆ ಕಾರಣ ಯಾವುದು ಅಂದರೆ ರಾಗದ್ವೇಷಗಳು, ಬೇಕು ಬೇಡ, ಅದು ಬೇಕು ಇದು ಬೇಡ, ಇದು ಬೇಕು ಅದು ಬೇಡ, ಈ ರೀತಿ. ಇದೇನು ಮಾಡ್ತದೆ ಮನುಷ್ಯನನ್ನು ಅಂತೇಳಿದ್ರೆ ಸುಟ್ಟಾಗ್ತದೆ ಇದು ಅಂತ. ಹೇಗೆ ಅಂತೇಳಿದ್ರೆ ಮರದ ಪೊಟರೆ ಒಳಗೆ ಬೆಂಕಿ ಇದೆ ಅಂತೇಳಿದ್ರೆ ಮರವನ್ನು ಸುಡದೇ ಬಿಡ್ತದೆ ಅದು. ಮರದ ಮಧ್ಯದಲ್ಲಿ ಒಂದು ಪೊಟರೆ ಇದೆ, ಪೊಟರೆಗೆ ಯಾರೋ ಬೆಂಕಿ ಹಾಕಿದರು. ವಾಸ್ತವಿಕವಾಗಿ ಪೊಟರೆ ಅಂದರೆ ಒಂದು ಸಣ್ಣ ಒಂದು ತೂತಷ್ಟೇ ಮರದಲ್ಲಿರುವಂಥದ್ದು. ಅದಕ್ಕೆ ಬೆಂಕಿ ಹಾಕಿದರೆ ಅದು ಹೊತ್ಕೊಂಡು ಇಡೀ ಮರವನ್ನು ಸುಟ್ಟು ಹಾಕುವಾಗೆ ನಮ್ಮ ಒಳಗೆ ಕೂತಿರುವಂತಹ ಈ ರಾಗ ದ್ವೇಷ ಅಂದರೆ ಬೇಕು ಬೇಡ ಇದು ಮನುಷ್ಯನನ್ನು ಸಂಪೂರ್ಣ ಸುಟ್ಟಾಕಿಬಿಡ್ತದೆ. ಅದಕ್ಕೋಸ್ಕರ ರಾಗ ದ್ವೇಷವನ್ನು ಬಿಡಬೇಕು, ಬೇಕು ಬೇಡಗಳನ್ನು ಬಿಡಬೇಕು ಮನುಷ್ಯ. ಅಂದರೆ ಬೇಕು ಅಂದರೆ ಯಾವುದನ್ನು ಬೇಕು ಅಂತ ಇಟ್ಕೊಳ್ಬಾರ್ದಾ, ಹಾಗಿದ್ರೆ ಏನು ಬೇಡ ಅಂತ ಇಟ್ಕೊಳ್ಬಾರ್ದಾ ಅಂತ ಸಾಮಾನ್ಯವಾಗಿ ಈ ರೀತಿ ಬರ್ಬೋದು, ಪ್ರಶ್ನೆ ಬರಬಹುದು. ಆದರೆ ಯಾವತ್ತೂ ಸ್ವಂತವಾದ ಬೇಕು ಬೇಡಗಳನ್ನು ಬಿಡಬೇಕು. ಇಲ್ಲಿ ಹೇಳ್ತಾ ಇರೋದೇನು ಅಂತ ಹೇಳಿದರೆ ಜೀವನದಲ್ಲಿ ಯಾವತ್ತೂ ನಮಗೊಂದು ಗುರಿ ಇರಬೇಕು. ಆ ಗುರಿ ಇಟ್ಟುಕೊಂಡು ಇವಾಗ ನಾನು ಒಳ್ಳೆಯ ಮಾರ್ಗದ ಕಡೆ ಹೋಗಬೇಕು, ದೇವರ ಕಡೆ ಹೋಗಬೇಕು. ನನ್ನ ಗುರಿ ಯಾವುದು ಅಂದರೆ ದೇವರ ಕಡೆ ಹೋಗೋದು. ಆ ದೇವರ ಕಡೆಗೆ ಹೋಗಲಿಕ್ಕೆ ನನಗೆ ಅನುಕೂಲಕರವಾದದ್ದು ಯಾವ್ಯಾವುದಿದೆ ಅದೆಲ್ಲ ಬೇಕು. ದೇವರ ಕಡೆಗೆ ಹೋಗಲಿಕ್ಕೆ ನನಗೆ ಯಾವ್ಯಾವುದು ವಿರುದ್ಧವಾಗಿದೆ ಅದು ಯಾವುದು ಬೇಡ. ನೋಡಿ, ನಮ್ಮ ಬೇಕು ಬೇಡಗಳು ಇಷ್ಟೇ ಇರಬೇಕು. ಒಂದು ಗುರಿಯನ್ನಿಟ್ಕೊಂಡು ಆ ಗುರಿಯತ್ತ ಹೋಗಲಿಕ್ಕೆ ಯಾವುದು ಅವಶ್ಯಕವಾಗಿದೆ ಅದು ಬೇಕು, ಅದಿಲ್ಲದೆ ಯಾವುದು ವಿರುದ್ಧವಾಗಿದೆ ಅದು ಬೇಡ. ಆದರೆ ಇಲ್ಲಿ ಹೇಳ್ತಾ ಇರುವುದು ಯಾವುದು ಅಂತ ಹೇಳಿದ್ರೆ ಜೀವನದಲ್ಲಿ ಗುರಿ ಇಲ್ಲ. ಮತ್ತೇನು ಅಂತ ಹೇಳಿದ್ರೆ ಅದು ಬೇಕು ಇದು ಬೇಕು, ಇದು ಬೇಡ ಅದು ಬೇಡ. ಯಾಕೆ ಬೇಡ ಅಂತ ಹೇಳ್ತಾ ಇದ್ಯಾ? ಇದನ್ನು ಬೇಡ ಅಂತ ಯಾಕೆ ಹೇಳ್ತಾ ಇದ್ಯಾ? ಇದನ್ನು ಬೇಕು ಅಂತ ಯಾಕೆ ಹೇಳ್ತಾ ಇದ್ಯಾ? ಗೊತ್ತಿಲ್ಲ. ಇದನ್ನು ಯಾಕೆ ಬೇಡ ಅಂತ ಹೇಳ್ತಾ ಇದ್ದಾನೆ ಗೊತ್ತಿಲ್ಲ. ಇದನ್ನು ಯಾಕೆ ಬೇಡ? ಇವಾಗ ಉದಾಹರಣೆಗೆ ಮಾಂಸವನ್ನು ತಂದುಕೊಟ್ರು, ತಿಂತೀರಾ? ಇಲ್ಲ ಮಾಂಸ ತಿನ್ನಲ್ಲ, ಮಾಂಸ ಬೇಡ, ನನಗೆ ಮಾಂಸ ಬೇಡ. ಅಲ್ಲ, ಯಾಕೆ ಮಾಂಸ ಬೇಡ ಅಂತ ಹೇಳ್ತಾ ಇದ್ದೀರಿ? ಗೊತ್ತಿಲ್ಲ. ಅಥವಾ ಇನ್ನೊಂದೇನೋ ತಂದುಕೊಟ್ರು, ಇದನ್ನು ತಿನ್ನಿ, ಬೇಕು ಇದು ಬೇಕು ಏನು ಇದಾ ಅನ್ನನ ಅದು ಕೊಡಿ ಅನ್ನ ತಿಂತೇನೆ ನಾನು, ಅದು ತಿಂತೇನೆ. ಅನ್ನ ಯಾಕೆ ತಿನ್ನಬೇಕು? ಮಾಂಸ ಯಾಕೆ ತಿನ್ನಬಾರ್ದು? ಕೇಳಿದರೆ ನೋಡಿ, ವಾಸ್ತವಿಕವಾಗಿ ಇಲ್ಲ ಮಾಂಸ ಕೆಟ್ಟದ್ದು, ಅನ್ನ ಒಳ್ಳೆಯದು. ಅಲ್ಲ, ಏನು ಕೆಟ್ಟದ್ದು? ಯಾಕೆ ಕೆಟ್ಟದ್ದು? ಯಾವುದಕ್ಕೆ ಕೆಟ್ಟದ್ದು? ಇವೆಲ್ಲ ನಾವು ಯೋಚನೆಯನ್ನು ಮಾಡಬೇಕಂದ್ರೆ ನೋಡಿ, ಇವಕ್ಕೆಲ್ಲ ಯಾವಾಗ ಉತ್ತರ ಸಿಗತ್ತೆ ಅಂತ ಹೇಳಿದ್ರೆ ನಾವು ಒಂದು ಗುರಿ ಇಟ್ಟುಕೊಂಡಾಗ ಮಾತ್ರ. ಇಲ್ಲದಿದ್ರಿಲ್ಲ. ನಾನು ದೇವರ ಕಡೆಗೆ ಹೊರಡಬೇಕು. ದೇವರ ಕಡೆಗೆ ಹೊರಡಬೇಕಾದ್ರೆ ನಮಗೆ ಮಾಂಸಾಹಾರ ಅನ್ನುವಂಥದ್ದೇನಿದೆ ಅದು ಮನಸ್ಸಿನ ಏಕಾಗ್ರತೆಗೆ ಭಂಗವನ್ನು ತಂದುಕೊಡ್ತದೆ. ಮನಸ್ಸು ಏಕಾಗ್ರವಾಗಿ ನಿಲ್ಲಿಸ್ಲಿಕ್ಕೆ ಸಾಧ್ಯವಾಗುವುದಿಲ್ಲ. ಮತ್ತೇನು ಅಂತ ಹೇಳಿದರೆ ಯಾವಾಗ ಒಬ್ಬ ವ್ಯಕ್ತಿ ಮಾಂಸಾಹಾರವನ್ನು ಸೇವನೆಯನ್ನು ಮಾಡ್ತಾನೆ ಅವನಲ್ಲಿ ಕ್ರೌರ್ಯ ಹೆಚ್ಚಾಗ್ತದೆ, ಕ್ರೂರತ್ವ ಹೆಚ್ಚಾಗ್ತದೆ. ಅದಕ್ಕೆ ಮಾಂಸ ಅಂತ ಹೆಸರು ಅದಕ್ಕೆ. ಅದನ್ನು ಮುಂದೆ ಭೀಷ್ಮಾಚಾರ್ಯರು ಹೇಳ್ತಾರೆ ಇಲ್ಲಿ, ಮಾಂ ಸಹ ಅಂತ. ಮಾಂ ಅಂದರೆ ಮೊದಲು ಮಾಂಸ ಹೇಳ್ತದಂತೆ, ನನ್ನನ್ನು ನೀನು ತಿಂತಾ ಇದೆಯಲ್ವಾ, ನಂತರ ಸಹ ನಿನ್ನನ್ನು ನಾನು ತಿಂತೇನೆ ಅಂತ. ನೋಡಿ, ಮಾಂಸದ ಅರ್ಥ ಅದು. ನೀನು ನನ್ನನ್ನು ತಿಂದರೆ ನಾನು ನಿನ್ನನ್ನು ತಿಂತೇನೆ ಅಂತ. ಅರ್ಥ ಏನು ಅಂತ ಹೇಳಿದ್ರೆ ಮಾಂಸಾಹಾರ ಅನ್ನುವಂಥದ್ದು ಮನುಷ್ಯನನ್ನು ಕ್ರಮೇಣ ನಾಶ ಮಾಡ್ತದೆ. ದೈಹಿಕವಾಗಿ ಅಲ್ಲ, ಬೌದ್ಧಿಕವಾಗಿ, ಮಾನಸಿಕವಾಗಿ, ವಿಶೇಷವಾಗಿ ಮಾನಸಿಕವಾಗಿ. ಅಂತಹ ವ್ಯಕ್ತಿಗೆ ಮಾನಸಿಕವಾಗಿ ಕಾಮಕ್ರೋಧಗಳ ನಿಯಂತ್ರಣ ತುಂಬ ಕಷ್ಟ ಸಾಧ್ಯ. ಆ ಕಾರಣದಿಂದ ಗುರಿಯನ್ನು ಇಟ್ಟುಕೊಂಡು ಹೊರಟಾಗ ನಾವು ಮಾಂಸಾಹಾರ ಬೇಡ ಅಂದರೆ ನೋಡಿ, ಬೇಡ ಬೇಕು ಅನ್ನುವುದಕ್ಕೆ ಅರ್ಥ ಯಾವಾಗ ಬಂತು ಅಂದರೆ ಒಂದು ಗುರಿ ಇದ್ದಾಗ. ಇಲ್ಲದಿದ್ದರೆ ಬೇಡ ಬೇಕು ಅನ್ನೋದಕ್ಕೆ ಅರ್ಥವೇ ಇಲ್ಲ. ಏಕಾದಶಿ ದಿನ ಇಲ್ಲಪ್ಪ ನಾನು ಊಟ ಮಾಡಲ್ಲ, ಏಕಾದಶಿ ದಿನ ಊಟ ಬೇಡ, ಏಕಾದಶಿ ದಿನ ತಿಂಡಿ ಬೇಡ, ಏಕಾದಶಿ ದಿನ ಅದು ಬೇಡ. ಯಾಕೆ ಬೇಡ ಅಂತ ಹೇಳ್ತಾ ಇದ್ದೀರಿ? ಏಕಾದಶಿ ದಿನ ಯಾಕೆ ಬೇಡ ಅಂತ ಹೇಳ್ತಾ ಇದ್ದೀರಿ?
ಅದೇ ನೀವು ಹಿಂದಿನ ದಿನ ಮಾಡಿರಿ. ಇವಾಗ ಉದಾಹರಣೆಗೆ ಏಕಾದಶಿ ಯಾಕೆ ಮಾಡಬೇಕು? ಹುಣ್ಣಿಮೆ ದಿನ ಉಪವಾಸ ಮಾಡಿ, ನೀವು ಪಾಡ್ಯದ ದಿನ ಉಪವಾಸ ಮಾಡಿ. ಏಕಾದಶಿ ಮಾತ್ರ ಯಾಕೆ ಮಾಡಬೇಕು? ಒಟ್ಟಿಗೆ ನಿಮಗೆ 15 ದಿನಕ್ಕೆ ಒಂದಿನ ಉಪವಾಸ ಮಾಡಬೇಕು ತಾನೆ, ಯಾವಾಗಾದರೂ ಮಾಡಿ. ಈ ರೀತಿ ಹೇಳಿದಾಗ ನಾವೇನು ಉತ್ತರ ಕೊಡ್ತೇವೆ ಅಂದರೆ, ಹಾಗಲ್ಲ, ಏಕಾದಶಿಯ ದಿನ ನಾವು ಆಹಾರವನ್ನು ತ್ಯಾಗ ಮಾಡಿದರೆ ದೇವರ ಪ್ರೀತಿಗೆ ಕಾರಣ ಆಗುತ್ತೆ, ದೇವರಿಗೆ ಖುಷಿಯಾಗತ್ತೆ. ಅದಕ್ಕಾಗಿ ಅಂದರೆ ನೋಡಿ, ಅಲ್ಲಿ ಗುರಿ ಇದೆ. ದೇವರಿಗೋಸ್ಕರ ಇವತ್ತು ಆಹಾರವನ್ನು ತ್ಯಾಗ ಮಾಡ್ತಾ ಇದ್ದೇನೆ, ಬೇಡ, ಮತ್ತು ಇವತ್ತು ಉಪವಾಸ ಬೇಕು. ಹೀಗೆ ಗುರಿಯನ್ನು ಇಟ್ಟುಕೊಂಡು ಬೇಕು ಬೇಡಗಳನ್ನು ನಾವು ಯಾವತ್ತೂ ಅನುಸರಿಸಬೇಕೆ ಹೊರತು ಗುರಿಯೇ ಇಲ್ಲದ ಬೇಕ ಬೇಡಗಳೇನಿದೆ ಅದನ್ನು ಬಿಡಬೇಕು ಜೀವನದಲ್ಲಿ. ಅದಕ್ಕೆ ಹೇಳಿದ್ದು, ಅಂಥ ಬೇಕು ಬೇಡಗಳನ್ನು ನೀನು ಯಾವತ್ತಂದ್ರೆ ಲೋಕಕ್ಕೆ ಸಂಬಂಧಪಟ್ಟ ಹಾಗೆ, ಲೋಕಕ್ಕೆ ಸಂಬಂಧಪಟ್ಟ ಹಾಗೆ ಅದು ಸಿಗಲಿ ಇದು ಸಿಗಲಿ ಎರಡೂ ಒಂದೇ. ಅದು ಸಿಕ್ಕಿದ್ರು ಒಂದೇ, ಇದು ಸಿಕ್ಕಿದ್ರುವಾಗ ಲಕ್ಷ ರೂಪಾಯಿ ಸಿಕ್ತು, ಕೋಟಿ ರೂಪಾಯಿ ಸಿಕ್ತು, ಏನು ಸಿಗಲಿಲ್ಲ, ಎಲ್ಲ ಹೊರಟೋಯ್ತು, ಎರಡೂ ಒಂದೇ. ಸಿಕ್ಕಿದ್ರು ಒಂದೇ, ಸಿಗದಿದ್ದರೂ ಒಂದೇ. ಯಾಕಂದರೆ ಅದರಿಂದ ನಾನೇನು ಇವಾಗ ಕೋಟಿ ರೂಪಾಯಿ ಸಿಕ್ಕಿದ್ರಿಂದ ದೇವರ ಬಳಿ ಬೇಗ ಹೋಗಲಿಕ್ಕೆ ಏನಾಗೋಲ್ಲ, ಕೋಟಿ ರೂಪಾಯಿ ಕಳ್ಕೊಳ್ಳೋದ್ರಿಂದ ದೇವರ ಬಳಿ ಹೋಗಲಿಕ್ಕೆ ತಡೆ ಏನಾಗಲ್ಲ. ಅಂದರೆ ನಮ್ಮ ಗುರಿ ಏನಿದೆ, ಗುರಿಯಲ್ಲಿದೇನು ಪ್ರಯೋಜನಕ್ಕೆ ಬರೋಲ್ಲ. ಈ ರೀತಿ ರಾಗದ್ವೇಷಗಳನ್ನು ಬಿಡಬೇಕು ಅಂತ ಶೌನಕರು ಹೇಳ್ತಾ ಇದ್ದಾರೆ. ವಿಪ್ರಯೋಗೇನ ತುತ್ಯಾಗಿ ದೋಷದರ್ಶಿ ಸಮಾಗಮಾತ್ ವಿರಾಗಂ ಭಜತೆ ಜಂತು ನಿರ್ವೈರೋ ನಿಷ್ಪರಿಗ್ರಹ. ಅದಕ್ಕೇನು ಮಾಡಬೇಕು ಮನುಷ್ಯ? ಈ ಬೇಕು ಬೇಡಗಳನ್ನು ಬಿಡಬೇಕು ಅಂತ ಹೇಳಿದ್ರೆ ವೈರಾಗ್ಯವನ್ನು ಸಂಪಾದನೆ ಮಾಡಬೇಕು ಅಂತ ಹೇಳ್ತಾರೆ. ವೈರಾಗ್ಯ ಈ ಶಬ್ದ ಕೇಳಿದ್ರೇ ನಮಗೇನೋ ಒಂಥರ ಭಯ. ವೈರಾಗ್ಯ ಅಂದರೆ ಏನೆಲ್ಲ ಕಾಡು ಬಿಟ್ಟು ಎಲ್ಲ ಬಿಟ್ಟು ಕಾಡಿಗೆ ಹೋಗ್ತಾರಾ ಅಥವಾ ಯಾವ್ದಾದ್ರು ಮಠ ಗಿಟಕ್ಕೆ ಸೇರ್ಕೊಂಡ್ಬಿಡ್ತಾರ? ಏನು ಕತೆ ವೈರಾಗ್ಯ ಅಂತ ಹೇಳಿದ್ರೆ? ಆ ವೈರಾಗ್ಯದ ಡೆಫಿನೇಷನ್ ತುಂಬ ಚೆನ್ನಾಗಿ ಹೇಳ್ತಾರೆ ನೋಡಿ. ಏನು ಅಂತ ಹೇಳಿದ್ರೆ, ವಿಪ್ರಯೋಗೇನ ತುತ್ಯಾಗಿ. ಇವಾಗ ಒಂದು ವಸ್ತು ನನ್ನಿಂದ ದೂರ ಆಗ್ತಾ ಇದೆ ಅಂತ ತಿಳ್ಕೊಳ್ಳಿ. ನನ್ನಿಂದ ದೂರ ಆಗ್ತಾ ಇದೆ ಅಂತ ಹೇಳಬೇಕಾದ್ರೆ ತಾನು ಏನು ಮಾಡಬೇಕು ಅಂತ ಹೇಳಿದ್ರೆ ತ್ಯಾಗಿ ಅಂತ ಹೇಳಿದರೆ, ಒಂದು ವಸ್ತುವನ್ನು ಪರಿತ್ಯಾಗ ಮಾಡಿದಾಗ ನಾನು ಏನು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಅದರಲ್ಲಿರುವ ದೋಷ ಹೊರಟೋಯ್ತು ಅಂತ ತಿಳ್ಕೊಳ್ಬೇಕು. ಅಯ್ಯೋ ಅದೊಂದು ದೋಷ, ಅದು ಹೊರಟೋಯ್ತು, ಆ ರೀತಿ ತಿಳ್ಕೊಳ್ಬೇಕು. ಅಥವಾ ಮನುಷ್ಯ ಯಾವ ರೀತಿ ಅಂತ ಹೇಳಿದ್ರೆ ಇಲ್ಲಿ ಎರಡು ರೀತಿ ಅರ್ಥ ಮಾಡ್ಬೋದು. ವಿಯೋಗೇನ ಪ್ರಯೋಗೇನ, ವಿಪ್ರಯೋಗೇನ ಅಂತ ಹೇಳಿದ್ರೆ. ವಿಯೋಗೇನ ಅಂದರೆ ನನ್ನಿಂದ ದೂರ ಆಯಿತು ಅಂತ ತಿಳ್ಕೊಳ್ಳಿ. ನನ್ನಿಂದ ದೂರ ಆದಾಗ ಒಳ್ಳೆಯದಾಯಿತು ಅಂತ ತಿಳ್ಕೊಳ್ಬೇಕು. ಅದಕ್ಕೆ ಹೇಳ್ತಾರಲ್ಲ, ಕೈ ತಪ್ಪಿ ಹೋಗಿದ್ದೆ ಕೃಷ್ಣಾರ್ಪಣ ಅಂತ. ಆ ರೀತಿ ಹೋಯಿತು, ಒಳ್ಳೆಯದಾಯಿತು. ಯಾಕಂದರೆ ಅಯ್ಯೋ ಇದ್ದಿದ್ರೆ ಏನೇನೇನು ಸಮಸ್ಯೆಗಳು ಬರ್ತಾ ಇತ್ತು ಏನೋ, ಅದಕ್ಕೋಸ್ಕರ ದೇವ್ ಕಳೆದುಬಿಟ್ಟ. ಈ ರೀತಿ ನಾವು ತ್ಯಾಗವನ್ನು ಮಾಡಬೇಕಂತೆ. ಯಾಕೆ ತ್ಯಾಗ ಮಾಡಬೇಕು ಅಂದರೆ, ವಸ್ತು ಹೋದರೂ ಕೂಡ ಇನ್ನೂ ಅದನ್ನು ಹಚ್ಕೊಂಡಿದ್ದೇವೆ ಅಂದರೆ ಆವಾಗಲೇ ದುಃಖಕ್ಕೆ ಕಾರಣ ಆಗುತ್ತೆ. ಅದೇ ರಾಗ, ವಸ್ತು ಹೊರಟೋಗ್ಬಿಟ್ಟಿದೆ ಆದರೂ ಕೂಡ ಅದರ ಬಗ್ಗೆ ನಾವು ಹತ್ಕೊಂಡು ಕೂತ್ಕೊಂಡಿರೋದು. ಅಯ್ಯೋ ಅದೊಂದು ಸಿಕ್ಕಿದ್ರೆ ಅಷ್ಟು ಚೆನ್ನಾಗಿತ್ತು, ಅಯ್ಯೋ ಅದೊಂದು ಸಿಕ್ಕಿದ್ರೆ, ಅಲ್ಲ ಸಿಕ್ಕಿಲ್ವಲ್ಲ ಇವಾಗ ಯಾಕೆ ತಲೆ ಬಿಸಿ ಮಾಡ್ಕೊಳ್ತೀರಿ? ಇವಾಗ ಉದಾಹರಣೆಗೆ ಒಬ್ಬ ಹುಡುಗ ಯಾವುದೋ ಒಂದು ಹುಡುಗಿಯನ್ನು ಬಯಸ್ತಾ ಇದ್ದ. ಆ ಹುಡುಗಿ ನಾನು ಮದುವೆ ಆಗಬೇಕು, ಆ ಹುಡುಗಿ ಮದುವೆ ಆಗಬೇಕು ಅಂತ. ಆ ಹುಡುಗಿ ಇನ್ನೊಬ್ಬ ಹುಡುಗನೊಟ್ಟಿಗೆ ಮದುವೆ ಆಗೇ ಆಯಿತು. ಇವನು ಹತ್ಕೊಂಡು ಕೂತ ಅಂತ ಹೇಳಿದ್ರೆ, ಅಯ್ಯೋ ಆ ಹುಡುಗಿ ಸಿಕ್ಕಿಲ್ವಲ್ಲ, ನಿನ್ನ ಜೀವನದಲ್ಲಿ ನೀನು ಆಗ್ತೀಯ ಹೊರತು ಆ ಹುಡುಗಿ ಅಲ್ಲ, ಆ ಹುಡುಗಿ ಆರಾಮಾಗಿದ್ದಾಳಲ್ಲಿ ಅಂತೇಳಿದರೆ ಇಲ್ಲೇನು ಅಂತ ಹೇಳಿದರೆ, ಯಾವಾಗ ತನ್ನ ಆಸೆ ಈಡೇರಲಿಲ್ಲ ಬಿಟ್ಬಿಡ್ಬೇಕು ಅದನ್ನು. ದೇವರಿಚ್ಛೆ ಆ ರೀತಿ ಇತ್ತು, ಮುಗಿದೋಯ್ತು. ಅದರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬಾರ್ದು. ಅದಕ್ಕೆ ತ್ಯಾಗಿ ಬಿಟ್ಟುಬಿಡಬೇಕು. ಪ್ರಯೋಗೇನ, ಸಿಕ್ಕಿದ್ದು ಅಂತ ತಿಳ್ಕೊಳ್ಳಿ. ಸಿಕ್ಕಿದಾಗಲೂ ಕೂಡ ತ್ಯಾಗ ಮಾಡಬೇಕು. ಏನಂದರೆ ಅದರಲ್ಲಿ ಆಸೆ ತ್ಯಾಗ ಮಾಡಬೇಕು. ಪ್ರಯೋಗ ಏನಂದರೆ ತನಗೆ ಸಿಕ್ಕಿದಾಗಲೂ ಕೂಡ ಒಂದು ವಸ್ತು ಇದು ವೈರಾಗ್ಯ ಅಂದರೆ ಹಾಗೆ. ವೈರಾಗ್ಯ ಅಂತ ಹೇಳಿದರೆ ಸಿಕ್ಕಿದಾಗಲೂ ಕೂಡ ಅದರಲ್ಲಿ ನಾವು ಆಸೆಯನ್ನು ತ್ಯಾಗ ಮಾಡಬೇಕು. ಇದು ದೇವರು ಕೊಟ್ಟದ್ದಿದು. ಆ ರೀತಿ ತಿಳಿದು ಬದುಕಬೇಕು. ಹೋದಾಗ ಅಂತೂ ಹೋಯ್ತಲ್ವ, ಸಿಕ್ಕಿದಾಗಲೂ ಆ ರೀತಿ. ಮತ್ತು ಎರಡನೇದೇನು ಅಂತ ಹೇಳಿದ್ರೆ ದೋಷದರ್ಶಿ ಸಮಾಗಮಾತ್ ಅಂತ ಹೇಳ್ತಾರೆ. ಯಾವಾಗ ಒಂದು ವಸ್ತು ಕಾಣಿಸ್ತದೆ, ಆ ವಸ್ತುವಿನಲ್ಲಿ ಯಾವಾಗ ನಮಗೆ ದೋಷಗಳು ಕಾಣಿಸ್ಲಿಕ್ಕೆ ಶುರುವಾಯಿತು, ಆವಾಗ ವೈರಾಗ್ಯ ಅನ್ನೋದು ತನ್ನಷ್ಟಕ್ಕೆ ಬರಲಿಕ್ಕೆ ಶುರುವಾಗುತ್ತದೆ. ನೋಡಿ, ಇದೇ ಆಗುವುದು. ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತೇವಲ್ವ, ಮೊದಲು ಮದುವೆ ಆಗುವುದಕ್ಕಿಂತ ಮುಂಚೆ ಹುಡುಗ ಹುಡುಗಿ ಇಬ್ಬರಿಗೂ ಕೂಡ ಎಷ್ಟು ಪ್ರೀತಿ, ಎಷ್ಟು ಅನ್ಯೋನ್ಯವಾದಂತಹ ಪ್ರೀತಿ. ಅಯ್ಯೋ ಅವನನ್ನು ಬಿಟ್ಟು ಇವಳಿಗಿರ್ಲಿಕ್ಕಾಗೋಲ್ಲ, ಇವನನ್ನು ಬಿಟ್ಟು ಅವಳಿಗಿರ್ಲಿಕ್ಕಾಗೋಲ್ಲ, ಇಷ್ಟು ಅನ್ಯೋನ್ಯವಾಗಿರ್ತಾರೆ. ಮದುವೆ ಆಗ ಒಂದು 6 ತಿಂಗಳಿಗೆ ಆಗಬೇಕಾದ್ರೇ ಡೈವೋರ್ಸಿಗೆ ಅಪ್ಲಿಕೇಶನ್ ಹಾಕ್ತಾರೆ. ಇದಕ್ಕೇನು ಕಾರಣ ಅಂತ ಹೇಳಿದ್ರೆ ಇಷ್ಟೇ. ಮೊದಲು ದೋಷಗಳು ಕಾಣಲೇ ಇಲ್ಲ.
ಆ ಒಂದು ಪ್ರೀತಿಯ ಅಥವಾ ಒಂದು ಆಕರ್ಷಣೆಯ ಅಮಲಿನಲ್ಲಿ ಇಬ್ಬರಿಗೂ ಹೆಣ್ಣಿನಲ್ಲಿರುವ ದೋಷ ಗಂಡಿಗೆ ಕಾಣಲಿಲ್ಲ, ಗಂಡಿನಲ್ಲಿರುವ ದೋಷ ಹೆಣ್ಣಿಗೆ ಕಾಣಲಿಲ್ಲ. ಆದರೆ ಮದುವೆಯಾಗಿ ಕೆಲವು ತಿಂಗಳು ಕೆಲವು ವರ್ಷ ಆದಮೇಲೆ ಏನಂದರೆ ಆ ಉಳಿದ ಆಕರ್ಷಣೆಗಳು ಕಮ್ಮಿ ಆಯ್ತು. ಅವಾಗ ಒಂದು ದೈಹಿಕ ಆಕರ್ಷಣೆ ಇರ್ಬೋದು, ಯಾವುದು ಆಕರ್ಷಣೆಗಳು ಕಮ್ಮಿ ಆಯಿತು. ಅವಾಗ ಏನು ಅಂತ ಹೇಳಿದ್ರೆ ಸಹಜ ದರ್ಶನ ಆಗಲಿಕ್ಕೆ ಶುರುವಾಯಿತು. ಅಂತ ಹೇಳಿದರೆ ಹೆಣ್ಣಿಗೆ ಗಂಡಿನಲ್ಲಿರುವಂತಹ ದೋಷಗಳು ಕಾಣಿಸ್ಲಿಕ್ಕೆ ಶುರುವಾಯಿತು. ಅವಾಗ ಹುಟ್ಟುಕೊಂಡಿದ್ದಲ್ಲ ಅದು. ಅವಾಗ ಅವಳು ಹೇಳ್ತಾಳೆ, ನನಗೆ ಮೊದಲು ಗೊತ್ತೇ ಇರಲಿಲ್ಲ ಇವರಿಗೆ ಈ ರೀತಿ ಇದೆ ಅಂತ, ಈ ಚಟ ಇದೆ ಅಂತ ಗೊತ್ತೇ ಇರಲಿಲ್ಲ ನನಗೆ, ಇದು ಗೊತ್ತೇ ಇರಲಿಲ್ಲ ಯಾಕಂದರೆ ಅವಳು ತಲೆ ಕೆಡಿಸ್ಕೊಳ್ಲಿಕ್ಕೆ ಹೋಗಲಿಲ್ಲ ಆ ಬೇರೆ ಇದರಲ್ಲಿ ಆಕರ್ಷಣೆಯಲ್ಲಿ. ಅದೇ ರೀತಿ ಗಂಡಿಗೂ ಅಷ್ಟೇ ಹೆಣ್ಣಿನ ದೋಷಗಳು ಅವಾಗ ಕಾಣಿಸ್ಲಿಕ್ಕೆ ಶುರುವಾಯಿತು. ಅವಾಗೇನಾಗುತ್ತೆ, ಯಾವಾಗ ದೋಷಗಳು ಕಾಣಿಸ್ಲಿಕ್ಕೆ ಶುರುವಾಯಿತು ಹೆಚ್ಚು ಆವಾಗ ಬೇಡ, ಗಂಡನೊಟ್ಟಿಗಿರೋದು ಬೇಡ, ಹೆಣ್ಣಿಗೆ ಕಾಣಿಸ್ಲಿಕ್ಕೆ ಶುರುವಾಗುತ್ತೆ. ಈ ಹೆಣ್ಣಿನೊಟ್ಟಿಗಿರೋದು ಬೇಡ, ಗಂಡಿಗೆ ಕಾಣಿಸ್ಲಿಕ್ಕೆ ಶುರುವಾಗುತ್ತೆ. ಅಂದರೆ ನೋಡಿ, ಇದೇ ವೈರಾಗ್ಯ ಅಂತ ಕರೆಯುವುದು ಇದನ್ನೇ. ಅದಕ್ಕೇನು ಕಾರಣ ಅಂದರೆ ದೋಷಗಳನ್ನು ನಾವು ಎಣಿಸ್ತಾ ಹೋಗುವಂಥದ್ದು. ಅದರಿಂದಾಗಿ ಹೇಳ್ತಾರೆ ವಿರಾಗ ಅನ್ನುವುದು ಬರ್ತದೆ ಯಾವಾಗ ಅಂದರೆ ದೋಷವನ್ನು ಎಣಿಸ್ತಾ ಹೋದಾಗ. ಇಲ್ಲಿ ಒಂದು ನಾವು ತಿಳ್ಕೊಳ್ಬೇಕಾದದ್ದು, ಇಲ್ಲೊಂದು ಅಪಾಯ ಇದೆ. ಏನಂದರೆ ಹೀಗೆ ನಾವು ದೋಷವನ್ನು ಎಣಿಸ್ಕೊಂಡು ಹೋದು ಅಂತ ಹೇಳಿದ್ರೆ ಜೀವನದಲ್ಲಿ ಬದುಕುವುದೇ ಕಷ್ಟ ಇದೆ. ಯಾಕಂದರೆ ಎಲ್ಲೂ ಹೋದರೂ ಕೂಡ ದೋಷವೇ ಕಾಣಿಸ್ಲಿಕ್ಕೆ ಶುರುವಾಯಿತು ಅಂತ ಹೇಳಿದರೆ, ಯಾರಲ್ಲಿ ನೋಡಿದರೂ ಕೂಡ ದೋಷವೇ. ಯಾಕಂದರೆ ಇಂಥವರಿದ್ದಾರೆ, ಏನಂದರೆ ಇವರು ಮೆಚ್ಚುವ ವಸ್ತು ಇಲ್ಲಿಲ್ಲ ಜೋಕೆಯಿಂದ ಒಬ್ಬ ಕವಿ ಹೇಳೋದುಂಟು. ಏನು ಅಂತ ಹೇಳಿದ್ರೆ, ಇವರಿಗೆ ಚಳಿಗಾಲ ಬಂದಾಗ ಎಷ್ಟು ಚಳಿ ಎಂದರು, ಚಳಿಗಾಲ ಆಗಲು ಯಪ್ಪ ಎಂಥ ಚಳಿ, ಏನು ಇವಾಗೊಂದು ಒಳ್ಳೆ ಬಿಸಿ ಇದ್ರೆ ಎಷ್ಟು ಚೆನ್ನಾಗಿತ್ತು, ಬಂತಲ್ಲ ಬೇಸಿಗೆ ಕೆಟ್ಟ ಬಿಸಿಲೆಂದರು. ಅಯ್ಯೋ ಬಿಸಿಲು ಬೇಸಿಗೆ ಬಂದರು, ಅಯ್ಯೋ ಎಂಥ ಬಿಸಿಲಪ್ಪ ಇದು, ಯಾವಾಗ ಈ ಬಿಸಿಲು ಕಾಲ ಬೇಸಿಗೆ ಕಾಲ ಹೋಗುತ್ತೋ ಅಂತ ಬೇಸಿಗೆ ಕಾಲಕ್ಕೆ ಬೈತಾರೆ. ಚಳಿಗಾಲ ಬಂದರೆ ಅಯ್ಯೋ ಯಾವಾಗ ಚಳಿಗಾಲ ಹೋಗುತ್ತೋ ಅಂತ ಅವರಿಗೆ. ಮಳೆ ಬಿತ್ತೋ ಬಿಡೋದಲ್ಲ, ಶನಿ ಎಂಬಟಿಗೆ. ಇನ್ನು ಮಳೆಗಾಲ ಬಂದರೆ ಇದೊಂದು ಮಳೆ ಬಿಡುವುದು ಅಂತಲೇ ಇಲ್ಲ, 24 ಗಂಟೆ ಮಳೆ ಬರ್ತಾನೆ ಇರ್ತದೆ, ಎಂಥ ಶನಿ ಇದು ಅಂತ. ಅದೇ ಕೇಳ್ತಾರೆ, ಇವರು ಮೆಚ್ಚುವ ವಸ್ತು ಇಲ್ಲಿಲ್ಲ ಜೋಕೆ. ಎಲ್ಲೋದ್ರೂ ದೋಷವೇ ಇವ್ರಿಗೆ ಕಾಣೋದು. ಅಲ್ಲೋದ್ರೆ ಅದು ಸರಿ ಇಲ್ಲ, ಇದೋದ್ರೆ ಇದು ಸರಿ ಇಲ್ಲ, ಯಾಕಂದರೆ ಇವ್ರ ಮನಸ್ಸೇ ಸರಿ ಇಲ್ಲ. ಮೈನ್ ಪ್ರಾಬ್ಲಮ್. ಅದಕ್ಕೋಸ್ಕರ ದೋಷವನ್ನು ಎಣಿಸ್ಕೊಂಡು ಹೋದರೆ ಬದುಕುವುದೇ ಕಷ್ಟ ಆಗಿಬಿಡ್ತದೆ. ಹೆಂಡತಿ ಗಂಡನೊಟ್ಟಿಗೆ ಬದುಕಲಿಕ್ಕಾಗಲ್ಲ, ಗಂಡ ಹೆಂಡತಿನೊಟ್ಟಿಗೆ ಬದುಕಲಿಕ್ಕಾಗಲ್ಲ, ಯಾರೊಟ್ಟಿಗೂ ಬದುಕಲಿಕ್ಕಾಗಲ್ಲ. ಆದರೆ ಇಲ್ಲಿ ಮಹಾಭಾರತದ ಹೇಳ್ತಾರೆ, ದೋಷದರ್ಶಿ ಸಮಾಗಮಾತ್. ಯಾವತ್ತು ಒಂದು ವಸ್ತುವಿನ ನಮಗೆ ಸಿಕ್ಕಿದಾಗ ಅದರ ದೋಷವನ್ನು ನಾವು ಕಾಣಬೇಕು, ಆವಾಗ ವೈರಾಗ್ಯ ಬರ್ತದೆ ಅಂತ. ಹೌದು, ಇಲ್ಲಿ ಹೇಳುವುದೇನು ಅಂತೇಳಿದರೆ, ನಾವು ಈ ಜಗತ್ತಿನಲ್ಲಿ ವೈರಾಗ್ಯವನ್ನು ಸಂಪಾದನೆ ಮಾಡಬೇಕಾದಂದರೆ, ವೈರಾಗ್ಯ ಅಂದರೆ ಲಿಮಿಟೇಷನ್. ಈ ವಸ್ತುಗಳ ಒಟ್ಟಿಗೆ ನಾವು ಎಷ್ಟು ಹಚ್ಚಿಕೊಳ್ಬೇಕು ಅಷ್ಟು ಮಾತ್ರ ಹಚ್ಚಿಕೊಳ್ಬೇಕು. ಅದು ಯಾವಾಗ ಅಂತೇಳಿದ್ರೆ, ಅದರ ದೋಷಗಳನ್ನು ಕಂಡಾಗ ಅಟ್ಯಾಚ್ಮೆಂಟ್ ಅನ್ನೋದು ತನ್ನಷ್ಟಕ್ಕೆ ಹೋಗ್ಲಿಕ್ಕೆ ಶುರುವಾಗುತ್ತೆ. ಒಂದು ವಸ್ತುವಿನ ದೋಷ ಯಾವಾಗ ಕಾಣಿಸ್ಲಿಕ್ಕೆ ಶುರುವಾಯಿತು ಆವಾಗ ಅಟ್ಯಾಚ್ಮೆಂಟನ್ನು ತನ್ನಷ್ಟಕ್ಕೆ ಹೋಗುತ್ತೆ, ಕಾಣದೇ ಇದ್ದರೆ ಇರುತ್ತೆ. ಅದೇ ನಾನು ಹೇಳಿದ್ದು, ಒಬ್ಬ ತಾಯಿ ತನ್ನ ಮಗ ಕೆಟ್ಟವನು ಅಂತ ಗೊತ್ತಾದರೂ ಕೂಡ ಅವಳನ್ನು ಯಾಕೆ ಅದನ್ನು ಹಚ್ಚಿಕೊಳ್ತಾಳೆ ಆ ಮಗನನ್ನು ಅಂತೇಳಿದ್ರೆ, ಅವಳಿಗೆ ಆ ಕೆಟ್ಟತನ ಅನ್ನೋದು ಕೆಟ್ಟದಾಗಿ ಕಾಣೋಲ್ಲ ಅವಳಿಗೆ. ಅದಕ್ಕೋಸ್ಕರ ಅದಕ್ಕೆ ಅವಳು ಏನು ಹೇಳ್ತಾರೆ ಅಂದರೆ, ಏನು ಮಾಡಲಿಕ್ಕಾಗುತ್ತೆ, ಎಲ್ಲ ಮಕ್ಕಳಿಗಿರುವಾಗೆ ನನ್ನ ಮಗನಿಗೂ ಇದಷ್ಟೇ, ಏನು ಬೇರೆ ಯಾರು ಮಕ್ಕಳಿಲ್ವಾ ಕೆಟ್ಟ ಚಟ ಇರೋರು, ಹಾಗೆ ನನ್ನ ಮಗ ಅಂದರೆ ನೋಡಿ, ಅವಳಿಗೆ ಅದು ದೋಷ ಅಂತ ಕಾಣಿಸ್ತಾ ಇಲ್ಲ, ಅದು ಸಮಸ್ಯೆ. ಯಾವಾಗ ಅವಳಿಗೆ ಅದು ದೋಷ ಅಂತ ಕಾಣಿಸ್ತು, ಯಾವಕ್ಕಂದರೆ ಇಲ್ಲಿವರೆಗೆ ಬೇರೆ ಬೇರೆ ಮನೆಯಲ್ಲಿ ಕದೀತಾ ಇದ್ದ, ಮಾಡಬಾರ್ದು ಮಾಡ್ತಾ ಇದ್ದ, ಯಾವಾಗ ಇವಳು ಮನೆಗೆ ಬಂದು ಇವಳದ್ದೇ ಆಭರಣ ಎಲ್ಲ ಕದ್ಕೊಂಡು ಹೋದ, ಆವಾಗ ಸ್ವಲ್ಪ ತಲೆ ಬಿಸಿ ಶುರುವಾಗುತ್ತೆ. ಅದೇ ತಾಯಿಗೆ, ಓ ನನ್ನ ಮಗ ನನ್ನ ಮನೆ ಕದೀತಾ ಇದ್ದಾನೆ. ಅಷ್ಟು ಮಾತ್ರ ಅಲ್ಲವ, ಯಾವಾಗ ಇವಳಿಗೆ ಬಂದು ಹೊಡಿಲಿಕ್ಕೆ ಶುರು ಮಾಡ್ತಾನೆ, ತಾಯಿಗೆ ಬಂದು ಹೊಡಿಲಿಕ್ಕೆ ಶುರು ಮಾಡ್ತಾನೆ, ಆವಾಗ ಓ ನನ್ನ ಮಗ ಇಷ್ಟು ಕೆಟ್ಟವನಿದ್ದಾನೆ ಇಲ್ಲಿವರೆಗೆ ಹೇಳ್ತಾ ಇತ್ತು ನೋಡಿ, ಆವಾಗ ಅವಳಿಗೆ ಗೊತ್ತಾಗುತ್ತೆ, ಓ ಮಗ ಹೀಗಿದ್ದಾನೆ. ಆವಾಗ ಏನಾಗುತ್ತೆ ಅಂದರೆ ಅವಳಿಗೆ, ಓ ಈ ಮಗನನ್ನು ನಾನು ಹಚ್ಚಿಕೊಳ್ಳೋದಂದರೆ ಲಿಮಿಟೇಷನ್ ಗೊತ್ತಾಗುತ್ತೆ ಅವಳಿಗೆ, ಅಂದರೆ ದೋಷ ಗೊತ್ತಾಯ್ತು. ಇದರಿಂದ ಏನು ಅಂತ ಹೇಳಿದ್ರೆ, ದೋಷ ಗೊತ್ತಾದದ್ರಿಂದ ವಸ್ತು ಬಿಡಬೇಕು ಅಂತೇನಿಲ್ಲ. ಮತ್ತೇನು ಅಂತ ಹೇಳಿದ್ರೆ, ವಸ್ತುವಿನ ಬಗೆಗೆ ಇರುವ ಅಟ್ಯಾಚ್ಮೆಂಟನ್ನು ಬಿಡಲಿಕ್ಕಾಗತ್ತಷ್ಟೆ ಮನುಷ್ಯ ಯಾವತ್ತು, ಹೊರತು ವಸ್ತುವನ್ನಲ್ಲ. ವಸ್ತುವನ್ನು ಬಿಡಬೇಕು ಅಂತೇಳಿ, ಇವಾಗ ಗಂಡನ ದೋಷ ಹೆಂಡತಿ ಕಾಣ್ತು, ಹೆಂಡತಿಯ ದೋಷ ಗಂಡನಿಗೆ ಕಾಣ್ತು, ಬಿಡಬೇಕು ಅಂತೇನಿಲ್ಲ. ಮತ್ತೇನು ಅಂತ ಹೇಳಿದ್ರೆ, ಒಳಗಿನಿಂದ ಅಟ್ಯಾಚ್ಮೆಂಟನ್ನು ಬಿಡಬೇಕಷ್ಟೆ, ಹೊರಗಿನಿಂದ. ಯಾಕಂತ ಹೇಳಿದ್ರೆ ಬದುಕುವುದು ಅನಿವಾರ್ಯ ಇಲ್ಲಿ.
ಹಾಗಂತ ನಾವು ಎಲ್ಲ ಬಿಟ್ಟೇನು ಬದುಕಲಿಕ್ಕೆ ಆಗೋಲ್ಲ. ಈ ಪ್ರಪಂಚವೇ ಹಾಗೆ, ಈ ಪ್ರಪಂಚದ ನೀವು ಎಲ್ಲಿಂದ ಎಲ್ಲಿಗೆ ಹೋದರೂ ದೋಷ ಇದ್ದೇ ಇದೆ. ಅದಕ್ಕೆ ಹೇಳೋದು, ದೋಷ ಇಲ್ಲದ ವಸ್ತು ಅಂದರೆ ದೇವರು ಮಾತ್ರ. ದೋಷದ ಇಲ್ಲದ ಈ ಲೋಕ ಅಂತ ಹೇಳಿದ್ರೆ ವೈಕುಂಠ ಲೋಕ ಮಾತ್ರ. ಉಳಿದ ಎಲ್ಲೋದ್ರೂ ದೋಷ ಇದ್ದೇ ಇದೆ. ಅದರಿಂದ ಏನು ಅಂತ ಹೇಳಿದ್ರೆ, ದೋಷದೊಟ್ಟಿಗೆ ನಾವು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಬದುಕಬೇಕು. ಎಷ್ಟು ಅನಿವಾರ್ಯತೆ ಇದೆ, ಅನಿವಾರ್ಯತೆ ಇರುವಷ್ಟು ದೋಷದೊಟ್ಟಿಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಬದುಕಲೇಬೇಕಾದ ಅವಶ್ಯಕತೆ ಇದೆ. ಆದ್ರೇನು ಅಂತ ಹೇಳಿದ್ರೆ, ದೋಷವನ್ನು ತಿಳ್ಕೊಳ್ಬೇಕು. ಅದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ನಮಗೆ ಆ ವಸ್ತುವಿನ ಬಗ್ಗೆ ಅಟ್ಯಾಚ್ಮೆಂಟ್ ಹೊರಟೋಗುತ್ತೆ. ಇದು ಬಹಳ ಸುಂದರವಾಗಿ ತಿಳಿಸ್ತಾ ಇರೋದು. ಜೀವನದಲ್ಲಿ ನಾವು ಯಾವತ್ತೂ ತಿಳ್ಕೊಳ್ಬೇಕಾದದ್ದು ಅದನ್ನು. ಹಾಗಂತ ಬಿಟ್ಟು ಹೋಗಬೇಕಾಗಿಲ್ಲ. ಮತ್ತು ನಮ್ಮ ಜವಾಬ್ದಾರಿ ಇರುವವರೆಗೆ, ನಮ್ಮ ಕರ್ತವ್ಯ ಇರುವವರೆಗೆ ದೋಷ ಇದ್ದರೂ ಕೂಡ ಅದರೊಟ್ಟಿಗೆ ಇರಬೇಕು. ಆಮೇಲೆ ಬಿಟ್ಟು ಹೋಗೋದು ಸುಲಭ ಆಗುತ್ತೆ ಅಷ್ಟೇ, ದೋಷ ಗೊತ್ತಾದಾಗ. ಅದನ್ನು ತಿಳಿಸ್ತಾರೆ. ತಸ್ಮಾತ್ ಸ್ನೇಹನ್ನ ಲಿಪ್ಸೇತ ಮಿತ್ರೇಭ್ಯೋ ಧನ ಸಂಚಯಾತ್ ಸ್ವಶರೀರ ಸಮುತ್ಥಂತು ಜ್ಞಾನೇನ ವಿನಿವರ್ತತೆ. ಅದರಿಂದಾಗಿ ಯಾವತ್ತೂ ಈ ಅಟ್ಯಾಚ್ಮೆಂಟ್ ಅನ್ನೋದೇನಿದೆ ಅದನ್ನು ಯಾವತ್ತೂ ಮಾಡಬಾರ್ದು. ಮಿತ್ರರೊಟ್ಟಿಗೂ ಕೂಡ, ಧನದ ಒಟ್ಟಿಗೂ ಕೂಡ, ದುಡ್ಡಿನೊಟ್ಟಿಗಾಗಲಿ ಮಿತ್ರರೊಟ್ಟಿಗಾಗಲಿ ಯಾವತ್ತೂ ಅಟ್ಯಾಚ್ಮೆಂಟನ್ನು ಮಾಡ್ಕೊಳ್ಬಾರ್ದು. ಅಲ್ಲ, ಅಟ್ಯಾಚ್ಮೆಂಟ್ ಮಾಡ್ಕೊಳ್ಬಾರ್ದು ಅಂದರೆ ಹೌದು, ಇವಾಗೇನು ನಾವೇನು ಹೊಸದಾಗೇನು ಮಾಡ್ಕೊಂಡು ಹೋಗೋಲ್ಲ. ಆದರೆ ಈಗಾಗಲೇ ಅಟ್ಯಾಚ್ಮೆಂಟ್ ಇದೆಯಲ್ವ, ಈಗಾಗಲೇ ಅಟ್ಯಾಚ್ಮೆಂಟು. ಯಾಕಂತ ಹೇಳಿದ್ರೆ ಬಿಡಲಾರದ ನಂಟು ಹುಟ್ಟಿದಾಗಲೇ ಗಂಟು ಹಾಕೊಂಡು ಹೋಗ್ಬಿಟ್ಟಿದೆ. ಬುದ್ಧಿ ತಿಳಿದಾಗಿಂದಲೇ ಇದೆ, ನಮ್ಮವರು 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 ಅಂತ ಬಿಡಲಿಕ್ಕಾಗೋದಿಲ್ಲ. ಆ ರೀತಿ ಇದೆಯಲ್ವ. ಅದನ್ನು ಹೇಗೆ ಅಂತ ಹೇಳಿದ್ರೆ, ಸ್ವಶರೀರ ಸಮುತ್ಥಂತು, ಈ ತನ್ನ ಶರೀರದಲ್ಲಿ ಅಂದರೆ ಈಗಾಗಲೇ ಉಂಟಾಗಿರುವಂಥದ್ದು ಯಾವುದಿದೆ ಅಟ್ಯಾಚ್ಮೆಂಟು, ಅದನ್ನು ಕಳ್ಕೊಳ್ಬೇಕು. ಹೇಗಂತ ಹೇಳಿದ್ರೆ ಜ್ಞಾನೇನ ವಿನಿವರ್ತತೆ, ಜ್ಞಾನದ ಮೂಲಕ ಕಳೆದುಕೊಳ್ಬೇಕು ಅಟ್ಯಾಚ್ಮೆಂಟನ್ನು. ಓವರ್ ಅಟ್ಯಾಚ್ಮೆಂಟ್ ಏನಿದೆ, ಅಯ್ಯೋ ಬಿಟ್ಟಿರ್ಲಿಕ್ಕೆ ಸಾಧ್ಯವೇ ಇಲ್ಲ, ಆ ರೀತಿ ಕಳ್ಕೊಳ್ಬೇಕು ಜ್ಞಾನದ ಮೂಲಕ. ಜ್ಞಾನದ ಮೂಲಕ ಅಂತ ಹೇಳಿದ್ರೆ ಸ್ವಲ್ಪ ನಾವೇ ಅರ್ಥ ಮಾಡಿಕೊಂಡ್ರೆ ಗೊತ್ತಾಗುತ್ತಲ್ವ. ನಾವೇ ಯೋಚನೆ ಮಾಡಿದರೆ ಹೌದು, ಇಲ್ಲಿ ಬಿಟ್ಟಿರೋದು ನಂಟು ಯಾರೊಟ್ಟಿಗೆ ಯಾಕೆ ಮಾಡಬೇಕು, ಏನಿದೆ, ಅಯ್ಯೋ ಅವರನ್ನು ಬಿಟ್ಟಿರ್ಲಿಕ್ಕೆ ಆಗೋದೇ ಇಲ್ಲ. ಇವಾಗ ಅಪ್ಪ ಅಮ್ಮನನ್ನು ಬಿಟ್ಟಿರ್ಲಿಕ್ಕೆ ಆಗೋದೇ ಇಲ್ಲ. ಅಯ್ಯೋ ಗಂಡನನ್ನು ಬಿಟ್ಟಿರ್ಲಿಕ್ಕೆ ಆಗೋದೇ ಇಲ್ಲ, ಅಲ್ಲ ಹೆಂಡತಿಯನ್ನು ಬಿಟ್ಟಿರ್ಲಿಕ್ಕೆ ಆಗೋದೇ ಇಲ್ಲ. ಇದೆಲ್ಲ ನಾವು ಭ್ರಮೆಯಲ್ಲಿ ಸಿಕ್ಕಿರೋದಲ್ವ. ಇವಾಗ ಉದಾಹರಣೆಗೆ ಹೇಳೋದಾದರೆ, ಅಯ್ಯೋ ಗಂಡನನ್ನು ಬಿಟ್ಟಿರ್ಲಿಕ್ಕೆ ಆಗೋದೇ ಇಲ್ಲ ಅಂತ ಹೆಂಡತಿ ಹೇಳ್ತಾಳೆ. ಮದುವೆ ಆಗೋದಕ್ಕೆ ಮುಂದೆ ಗಂಟ ಇಲ್ವಾ, ಬಿಟ್ಟಿರಲಿಲ್ಲ ಅವಾಗ. ಅದು ನೋಡಿ, 20ನೇ ವರ್ಷ ಹುಡುಗಿ ಮದುವೆ ಆಯಿತು ಅಂತ ಹೇಳಿದ್ರೆ 20 ವರ್ಷ ಗಂಡನನ್ನು ಬಿಟ್ಟೇ ಇದ್ದಿದ್ದಲ್ವ. ಹೇಗಿದ್ಲು ಅವಳು? ಯಾವಾಗ ಮದುವೆ ಆದ್ಲು ಅವಾಗಿನಿಂದ ಅಯ್ಯೋ ಗಂಡನನ್ನು ಬಿಟ್ಟಿರ್ಲಿಕ್ಕೆ ಸಾಧ್ಯವೇ ಇಲ್ಲ. ಶುರುವಾದ ಇದು ಭ್ರಮೆ ಅಲ್ವ ಇದು. ಅಂದರೆ ಬಿಟ್ಟಿರ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂದರೆ ಹಿಂದೆ 20 ವರ್ಷ ಬದುಕಿರಲಿಲ್ಲ, ಅವಾಗ ಯಾಕೆ ಬದುಕಿದ್ದು? ಅಂದರೆ ಇದು ಭ್ರಮೆ ಅಷ್ಟೇ, ಇನ್ನೇನಲ್ಲ. ಹಾಗಂತ ಗಂಡನನ್ನು ಬಿಟ್ಟಿರ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿದ್ರೆ ಗಂಡ 24 ಗಂಟೆ ಇವಳು ಪಕ್ಕದಲ್ಲೇ ಇರ್ತಾನೆ, ಅವನ್ನೆಲ್ಲೋ ಹೋಗ್ತಾ ಇರ್ತಾನೆ. ನೋಡಿ, ಗಂಡ ಮನೆಯಲ್ಲಿ ನಿಜವಾಗ್ಲೂ ಕೂಡ ಹೆಂಡತಿಗೆ ಎಷ್ಟು ಹೊತ್ತು ಸಿಕ್ಕಾನು? 1 ಗಂಟೆ 2 ಗಂಟೆ 3 ಗಂಟೆ 24 ಗಂಟೆಯಲ್ಲಿ. ಉಳಿದಾಗ ಬೇರೆ ಕಡೆ ಸುತ್ತಾನೇ ಇರ್ತಾನೆ. ಹಾಗಿದ್ರೆ ಅವ ಗಂಡನ ಬಿಟ್ಟಿರೋದಲ್ವ. ಆದರೆ ಏನು ಅಂದರೆ ಮನಸ್ಸಿನಲ್ಲಿ ಇಲ್ಲ ಗಂಡ ಬರ್ತಾರೆ ಅಂದರೆ ನೋಡಿ, ಅಲ್ಲಿ ಏನು ಅಂತ ಹೇಳಿದರೆ ಗಂಡ ಮನೆಗೆ ಬರ್ತಾರೆ ಅಷ್ಟೇ. ಇದರಿಂದಾಗಿ ಗಂಡ ಹೋಗಿದ್ರು ಕೂಡ ಇವಳೇನು ಅಂದರೆ ಅಯ್ಯೋ ಗಂಡನ ಬಿಟ್ಟಿಲ್ಲ, ಗಂಡನೊಟ್ಟಿಗಿದ್ದೇನೆ ಇದರಲ್ಲಿ ಇರ್ತಾಳಷ್ಟೇ, ಈ ಭಾವನೆಯಲ್ಲಿ ಇರ್ತಾಳಷ್ಟೇ. ಇವೆಲ್ಲ ಏನಂದರೆ ನಾವು ಯೋಚನೆಯನ್ನು ಮಾಡಬೇಕಾದದ್ದು. ಈ ಜೀವನದಲ್ಲಿ ನಾವು ಬಿಟ್ಟಿರಲಿಕ್ಕೆ ಆಗೋದಿಲ್ಲ ಅಂತ ಹೇಳುವುದೇನಿದೆ ನಮ್ಮ ಭ್ರಮೆಯಿಂದ ಬಂದಿರುವಂಥದ್ದಷ್ಟೇ. ಯಾಕಂತ ಹೇಳಿದರೆ ನಾವು ಎಲ್ಲವನ್ನು ಬಿಟ್ಟು ಬದುಕ್ತಾನೇ ಇದ್ದೇವೆ, ಆದರೆ ಬಿಟ್ಟು ಬದುಕ್ತಾ ಇದ್ದೇವೆ ಅನ್ನುವಂತಹ ಜ್ಞಾನ ಇಲ್ಲ ಅಷ್ಟೇ ನಮಗೆ. ಅದಕ್ಕಾಗಿ ಬಿಟ್ಟಿರಲಿಕ್ಕೆ ಆಗೋಲ್ಲ ಅಂತ ತಿಳಿತಾ ಇದ್ದಾವೆ. ಅದಕ್ಕಾಗಿ ಯೋಚನೆಯನ್ನು ಮಾಡಬೇಕು. ಯೋಚನೆಯನ್ನು ಮಾಡ್ತಾ ಮನುಷ್ಯ ಈ ಸ್ನೇಹವನ್ನು ತಾನು ಕಳೆದುಕೊಳ್ಳಬೇಕು, ಬಿಡಬೇಕು, ಅಟ್ಯಾಚ್ಮೆಂಟನ್ನು ಬಿಡಬೇಕು. ಯಾಕಂತ ಹೇಳಿದರೆ ಇದೇ ಮನುಷ್ಯನಿಗೆ ಇದು ಕಾರಣವಾಗಿರುವಂಥದ್ದು ದುಃಖಕ್ಕೆ. ಜ್ಞಾನಾನ್ವಿತೇಷು ದುಃಖೇಷು ಶಾಸ್ತ್ರಜ್ಞೇಷು ಕೃತಾತ್ಮಸು ನತೇಷು ಸಜ್ಜತೆ ಸ್ನೇಹ ಪದ್ಮಪತ್ರೇಷ್ವಿವೋದಕಂ. ಅದಕ್ಕಾಗಿ ಇಲ್ಲಿ ಈ ಜಗತ್ತಿನಲ್ಲಿ ನಿಜವಾಗಲೂ ಕೂಡ ಈ ಓವರ್ ಅಟ್ಯಾಚ್ಮೆಂಟ್ ಅನ್ನುವುದೇನಿದೆ, ಬಿಡಲಾರದ ನಂಟು, ಅದನ್ನು ಯಾರು ಕಳ್ಕೊಳ್ತಾರೆ ಅಂತ ಹೇಳಿದರೆ ಉಳಿದವರಲ್ಲ, ಕೇವಲ ಜ್ಞಾನಿಗಳು ಮಾತ್ರ. ನೋಡಿ, ಈ ಮಹಾಭಾರತ ಎಲ್ಲ ಹೊರಟಿರೋದು ಅದಕ್ಕೋಸ್ಕರ. ಮಹಾಭಾರತ, ಭಗವದ್ಗೀತೆ, ರಾಮಾಯಣ, ಭಾಗವತ ಇವೆಲ್ಲ ಯಾಕೆ ಹೊರಟಿರೋದು? ಬರೀ ಕಥೆ ಹೇಳಲಿಕ್ಕಲ್ಲ, ಮತ್ತು ಜೀವನದಲ್ಲಿ ನಮಗೆ ಇಂತಹ ಮೌಲ್ಯಗಳನ್ನು ತಿಳಿಸಿಕೊಳ್ಳಿಕ್ಕೋಸ್ಕರ, ನಿಜವಾದ ವಿಷಯವನ್ನು ತಿಳಿಸಿಕೊಡ್ಲಿಕ್ಕೋಸ್ಕರ. ಜೀವನ ಯಾವ ರೀತಿ ಇದೆ ನಿಜವಾಗಿ ತೆರೆದು ನೋಡು ಕಣ್ಣನ್ನು. ನೀನು ಕನಸಿನಲ್ಲಿ ಭ್ರಮಾಲೋಕದಲ್ಲಿ ಬಿದ್ದಿರಬೇಡ ಅಂತ ಹೇಳುವುದೇ ಮಹಾಭಾರತ ಉದ್ದೇಶ.
ನೋಡಿ, ಅದಕ್ಕಾಗಿ ಹೇಳ್ತಾರೆ, ಯಾವ ವ್ಯಕ್ತಿ ಜ್ಞಾನವನ್ನು ಪಡೆದವನಾಗಿದ್ದಾನೆ ಅಂಥ ವ್ಯಕ್ತಿ ದುಃಖದಲ್ಲಿ ಯಾವತ್ತೂ ತಾನು ಅಂಟುಕೊಳ್ಳುವುದಿಲ್ಲ, ದುಃಖಕ್ಕೆ ಸಿಲುಕುವುದಿಲ್ಲ ಅವನು. ಅದಕ್ಕೆ ಹೇಳ್ತಾರೆ ದುಃಖೇಶು ನ ಸಜ್ಜತೆ. ಯಾರು ಶಾಸ್ತ್ರಗಳನ್ನು ತಿಳ್ಕೊಂಡಿದ್ದಾನೆ, ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿದ್ದಾನೆ, ಸತ್ಕರ್ಮವನ್ನು ಮಾಡಿದ್ದಾನೆ, ಅಂತಹ ವ್ಯಕ್ತಿ, ಅದಕ್ಕೊಂದು ಒಳ್ಳೆಯ ಉದಾಹರಣೆ ಕೊಡ್ತಾರೆ. ಕಮಲದ ಎಲೆಯ ಮೇಲಿರುವ ನೀರಿನಾಗೆ. ಕಮಲದ ಎಲೆಯ ಮೇಲೆ ನೀರು ಯಾವ ರೀತಿ ಅಂಟುಕೊಳ್ಳುವುದಿಲ್ವೋ ಆ ರೀತಿ ಇವನು ಇದ್ದು ಇಲ್ಲದಾಗಿರ್ತಾನೆ, ಇರಬೇಕು ಇಲ್ಲದಿರಬೇಕು, ಆ ರೀತಿ ಇದ್ದು ಇಲ್ಲದಾಗಿರ್ತಾನೆ. ಅಂದರೆ ಮಾಡಬೇಕಾದ ಎಲ್ಲ ಕರ್ತವ್ಯಗಳನ್ನು ಮಾಡ್ತಾನೆ, ಎಲ್ಲರೊಟ್ಟಿಗೆ ಪ್ರೀತಿಯಿಂದ ವರ್ತನೆಯನ್ನು ಮಾಡ್ತಾನೆ. ಅದಕ್ಕೆ ಜೀವನದಲ್ಲಿ ಪ್ರೀತಿ ಮಾಡುವುದು ತಪ್ಪಲ್ಲ, ಆದರೆ ಸ್ನೇಹ ಮಾಡುವುದು ತಪ್ಪು. ಅಂದರೆ ಪ್ರೀತಿ ಮಾಡುವುದು ಅಂತ ಹೇಳಿದ್ರೆ ಒಬ್ಬರನ್ನು ಕುರಿತು ನಮ್ಗೆ ಒಳ್ಳೆಯ ಭಾವನೆಯನ್ನು ಅಭಿವ್ಯಕ್ತಪಡಿಸುವಂಥದ್ದು. ಪ್ರೀತಿ ಅಂದರೆ ಅದೇ ತಾನೆ, ಅವ್ರ ಬಗ್ಗೆ ನಮಗಿರುವ ಒಳ್ಳೆಯ ಭಾವನೆ, ಇದೇ ಪ್ರೀತಿ, ಇನ್ನೇನಲ್ಲ. ಆದರೆ ಈ ಭಾವನೆ ಅವರ ಬಗ್ಗೆ ಇರುವ ಒಳ್ಳೆಯ ಗುಣಗಳ ಬಗ್ಗೆ ಇರಬೇಕು ಹೊರತು ಅಯ್ಯೋ ಅದಕ್ಕೆ ಅವರನ್ನು ಬಿಟ್ಟಿರ್ಲಿಕ್ಕೆ ಆಗೋದೇ ಇಲ್ಲ ಅಂತ ಅಂಟಿಸಿಕೊಳ್ಳುವುದು ಸರಿಯಲ್ಲ ಯಾವತ್ತೂ ಕೂಡ. ಆ ಅಂಟೇನಿದೆ, ಓವರ್ ಅಟ್ಯಾಚ್ಮೆಂಟ್ ದೇವರಲ್ಲಿ ಮಾತ್ರ ಇರಬೇಕು, ಬೇರೆ ಯಾರಲ್ಲೂ ಇರಬಾರ್ದು. ಇದು ಮಹಾಭಾರತ ತಿಳಿಸ್ತಾ ಇರುವಂಥದ್ದು. ಅದಕ್ಕೋಸ್ಕರ ಜ್ಞಾನಿಗಳು ಯಾವತ್ತೂ ಅಂಟ್ಕೊಳ್ಳಲ್ಲ ಜೀವನದಲ್ಲಿ, ಅದಕ್ಕೆ ಅವರು ಸುಖವಾಗಿರ್ತಾರೆ. ಜ್ಞಾನಿಗಳು ಯಾವತ್ತೂ ಸುಖವಾಗಿರ್ತಾರೆ. ನಾವು ಕಷ್ಟದ ಮೇಲೆ ಕಷ್ಟ ಬರಲಿ, ಆರಾಮಾಗಿರ್ತಾರೆ ಅವರು, ದುಃಖವೇ ಆಗೋಲ್ಲ ಅವರಿಗೆ. ಯಾಕೆ ದುಃಖ ಆಗೋಲ್ಲ ಅಂತ ಹೇಳಿದ್ರೆ ಅವರು ಸುಖ ಕಂಡುಕೊಂಡಿಲ್ಲ. ಅವರು ನಮಗಾಗೋಲ್ಲ. ನಾವು ದುಃಖ ಬಂದಾಗ ಅಳ್ಳಿಕ್ಕೆ ಏನು ಕಾರಣ ಅಂದರೆ ನಾವು ಸುಖ ಕಂಡುಕೊಂಡಿದ್ದೇವೆ. ಸುಖ ಕಂಡುಕೊಂಡಿದ್ದೇವೆ ಅಂದರೆ ಅಯ್ಯೋ ಸುಖವೇ ಬೇಕು, ದುಃಖ ಬೇಡ, ಸುಖವೇ ಬೇಕು, ಸುಖವೇ ಬೇಕು ಅಂತ ಹೇಳೋದು ಅಟ್ಯಾಚ್ಮೆಂಟ್, ಸುಖದ ಬಗ್ಗೆ ಇರುವ ಅಟ್ಯಾಚ್ಮೆಂಟು. ಇದನ್ನು ಬಿಟ್ಟುಬಿಡೋಣ. ಸುಖವಾಗಲಿ ಬಹು ದುಃಖವಾಗಲಿ ಸಖನೀನಾಗಿರು ಪಾಂಡುರಂಗ. ಹೇಳಿ, ಸುಖ ಬರಲಿ ದುಃಖ ಬರಲಿ, ಎರಡು ಬಂದರೂ ದೇವರೊಬ್ಬ ಇದ್ದರೆ ಸಾಕಷ್ಟೇ. ಅವಾಗ ನೋಡಿ ದುಃಖ ಬಂದರೂ ಬೇಜಾರಾಗೋಲ್ಲ, ಯಾಕಂದರೆ ಅವನಿಗೆ ಸುಖದ ಬಗ್ಗೆ ಅಟ್ಯಾಚ್ಮೆಂಟ್ ಇಲ್ಲ. ಇದು ಎಲ್ಲ ಕಡೆಯೂ ಕೂಡ ಇದೇ ಬೇಕಾಗತ್ತದು. ಮನುಷ್ಯನ ದುಃಖಕ್ಕೆ ಕಾರಣವೇ ಈ ಸ್ನೇಹ. ಬೇಡ ಅದು ಬೇಡ ಇದು ಬೇಕು, ಸ್ನೇಹ ಬಿಟ್ಟುಬಿಡಬೇಕು. ಅದು ಯಾವುದರಿಂದ